ಮಂದಿರವಾಗಿಯೇ ಇಂದಿರೇ ಶ್ರೀ ತುಳಸಿ. ವೃಂದಾವನವೇ ಮಂದಿರವಾಗಿಯೇ ಇಂದಿರೇ ಶ್ರೀ ತುಳಸಿ. ನಂದನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ. ನಂದನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ. ವೃಂದಾವನವೇ ಮಂದಿರವಾಗಿಯೇ ಇಂದಿರೇ ಶ್ರೀ ತುಳಸಿ. ತುಳಸಿಯ ವನದಲ್ಲಿ ಹರಿಗನೆಂಬುದು ಶ್ರುತಿ ಸಾರುತ್ತಿದೆ ಕೇಳಿ. ತುಳಸಿ ದರ್ಶನದಿಂದ ದುರಿತಗಳೆಲ್ಲ ಹರಿದು ಹೋಗೋದು ಕೇಳಿ. ತುಳಸಿ ಸ್ಪರ್ಶನದಿಂದ ದೇಹ ಪಾವನವೆಂದು ನೀವೆಲ್ಲ ತಿಳಿದು ಕೇಳಿ. ತುಳಸಿ ಸ್ಮರಣೆ ಮಾಡಿ ಸಕಲಿಷ್ಟವ ಪಡೆದು ಸುಖದಲ್ಲಿ ನೀವು ಬಾಳಿ. ವೃಂದಾವನವೇ ಮಂದಿರವಾಗಿಯೇ ಇಂದಿರೇ ಶ್ರೀ ತುಳಸಿ. ತ್ರೈಲೋಕ್ಯ ಗುರು ಶ್ರೀ ಶ್ರೀ ವಾದಿರಾಜ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ತುಳುನಾಡು ವಿಶ್ವಕ್ಕೆ ನೀಡಿದ ಇಬ್ಬರು ಮಹಾಪುರುಷರು ಆಚಾರ್ಯ ಮಧ್ವರು ಮತ್ತು ಶ್ರೀ ವಾದಿರಾಜರು. ಆಚಾರ್ಯ ಮಧ್ವರು ಹೊಸ ಚಿಂತನೆಯ ಬೀಜನವನ್ನು ಬಿತ್ತಿದವರು. ವಾದಿರಾಜರು ಅದನ್ನು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಹೆಮ್ಮರವಾಗಿ ಬೆಳೆಸಿದವರು. ಭಕ್ತಿಪಂಥದ ಪ್ರಸಾರಕ್ಕಾಗಿ ನೀನು ಈಶ ನಾನು ದಾಸ ಎಂಬ ಪ್ರಜ್ಞೆಯನ್ನು ಜನಮನದಲ್ಲಿ ಜಾಗೃತಗೊಳಿಸುವುದಕ್ಕಾಗಿ ಆಚಾರ್ಯ ಮಧ್ವರ ಸಿದ್ಧಾಂತದ ತಿರುಳನ್ನು ಜನಸಾಮಾನ್ಯರಿಗೂ ಮುಟ್ಟಿಸುವುದಕ್ಕಾಗಿ ನೂರಾರು ಸ್ತೋತ್ರಗಳನ್ನು, ಹಾಡುಗಳನ್ನು ವಾದಿರಾಜರು ರಚಿಸಿದರು. ತುಳಸಿ ಪೂಜೆಯ ಸಂದರ್ಭದಲ್ಲಿ ನರ್ತನಪೂರ್ವಕವಾಗಿ ಹಾಡುವ ಲಕ್ಷೋಮಿ ನಾರಾಯಣ ಎಂಬ ಪಲ್ಲವಿಯೊಡನೆ ಸಾಗುವ ಸಂಕೀರ್ತನೆಗಳನ್ನು ರಚಿಸಿರುವ ವಾದಿರಾಜರು
ಕುಣಿತವನ್ನು ಕಲಿಸಿರುತ್ತಾರೆ. ಜನಸಾಮಾನ್ಯರಿಗೂ ಶಾಸ್ತ್ರ ಮರ್ಮವನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಹಾಯಕವಾಗಿರುವ ಇಂತಹ ಅಪೂರ್ವ ಸಂಪ್ರದಾಯವನ್ನು ಹುಟ್ಟುಹಾಕಿರುವವರು ಭಾವಿ ಸಮೀರ ಶ್ರೀ ವಾದಿರಾಜರು. ಇದನ್ನು ಮುಂದುವರಿಸುವ ಜವಾಬ್ದಾರಿಯ ಸಣ್ಣ ಪ್ರಯತ್ನವೇ ಪಡುಬಿದ್ರಿ ಬೇಂದ್ರೆ ಶಿವಳ್ಳಿ ಬ್ರಾಹ್ಮಣ 10 ಸಂವತ್ಸರ ಶ್ರೀ ವಾದಿರಾಜ ತುಳಸಿ ನಾಮ ಸಂಕೀರ್ತನಾ ಮಂಡಳಿ. ಇದರ ಉದ್ಘಾಟನೆ ಶ್ರೀ ಸೋದೆ ವಾದಿರಾಜ ಮಠಾಧೀಶರಿಂದಲೇ ನಡೆಯಲಿರುವುದು ನಮ್ಮೆಲ್ಲರ ಸೌಭಾಗ್ಯ. ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರುವ ಬೇಂದ್ರೆ ಶಿವಳ್ಳಿ 10 ಸಂವತ್ಸರ ಪದಾಧಿಕಾರಿಗಳಿಗೂ ಹಾಗೂ ನೆರೆದಿರುವ ಎಲ್ಲ ಬಾಂಧವರಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ಮೊದಲನೆಯದಾಗಿ ಪ್ರಾರ್ಥನೆಯನ್ನು ನೆರವೇರಿಸಬೇಕಾಗಿ ಬಾಲಪ್ಪ ಗುರಿಕಾರರಾದ ಹಾಗೂ ವನದುರ್ಗ ಟ್ರಸ್ಟಿನ ಸದಸ್ಯರೂ ಆಗಿರುವ ಶ್ರೀ ನಟರಾಜರಾವ್ PS ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯಪ್ರದಾಯಿನಿ ಪಾವನೆ ಪಾಹಿ ಮಾಂ, ಅಭಯಪ್ರದಾಯಿನಿ ಪಾವನೆ ಪಾಹಿ ಮಾಂ, ತ್ರಿಭುವನ ಜನನಿ ಜಗನ್ಮೋಹಿನಿ. ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾಕರಿ, ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾಕರಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯಪ್ರದಾಯಿನಿ ಪಾವನೆ ಪಾಹಿ ಮಾಂ, ಅಭಯಪ್ರದಾಯಿನಿ ಪಾವನೆ ಪಾಹಿ ಮಾಂ, ತ್ರಿಭುವನ ಜನನಿ ಜಗನ್ಮೋಹಿನಿ. ವರಸತಿ ಸಂಜಾತೆ ಪರಶಿವ ಫಣಿವೇಣಿ, ಮುರಹರ ನಿಜರಾಣಿ ಪರಮಗುಣಮಣಿ, ವಾರಿಜ ಸಂಜಾತೆ ವಾಂಛಿತ ಫಲದಾತೆ, ವರಶುಭಗಾತ್ರೆ ನೀರಜನೇತ್ರೆ, ಸುರನರ ಸೇವಿತೆ ಗಿರಿಜ ಪರಂಜ್ಯೋತಿ, ಸುರನರ ಸೇವಿತೆ ಗಿರಿಜ ಪರಂಜ್ಯೋತಿ, ದೇವಿ ಜಗಲ್ಮಾತೆ ಸುಜನ ಸಂಪ್ರೀತೆ, ದೇವಿ ಜಗಲ್ಮಾತೆ ಸುಜನ ಸಂಪ್ರೀತೆ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯಪ್ರದಾಯಿನಿ ಪಾವನೆ ಪಾಹಿ ಮಾಂ, ಅಭಯಪ್ರದಾಯಿನಿ ಪಾವನೆ ಪಾಹಿ ಮಾಂ, ತ್ರಿಭುವನ 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 ಜನನಿ ಜಗನ್ಮೋಹಿನಿ. ಧನ್ಯವಾದಗಳು. ಶ್ರೀ ಉದ್ಘಾಟನೆಗೆ ಆಗಮಿಸಿರುವ ಸರ್ವರಿಗೂ ಸ್ವಾಗತ ಹಾಗೂ ಪ್ರಾಸ್ತಾವಿಕ ಮಾತುಗಳನ್ನಾಡಬೇಕಾಗಿ ವನದುರ್ಗ ಟ್ರಸ್ಟಿನ ಕಾರ್ಯದರ್ಶಿಗಳಾದ YN ರಾಮಚಂದ್ರರಾವ್ ಇವರಲ್ಲಿ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಖಡ್ಗೇಶ್ವರಿ ಅಮ್ಮನ್ನ ವಿತ್ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರನ್ನ ಸ್ಮರಣೆ ಅಂತಂತು ಇನ್ನು ಒಂಜಿ ಐತಿಹಾಸಿಕ ದಿನಪಂತ ನಮ್ಮ ಬ್ರಾಹ್ಮಣ ಸಮಾಜಂಗೂ ದೃಷ್ಟಿಡು ಪಂಡ್ರೆ ಏನು ಭಾರಿ ಸಂತೋಷ ಪಡುವಂತುಳ್ಳೆ. ಶ್ರೀ ಖಡ್ಗೇಶ್ವರಿ ಜ್ಞಾನ ಮಂದಿರ ನಮ್ಮ ಹಿರಿಯರು ಮಸ್ತ್ ಹೋರಾಟ ಅಂತದ್ದು ಮೂಡೊಂಜಿ ಕಿಂಜಿ ಮಟ್ಟಡು ಅಂತಿತ್ತೇರು. ಅವು ಮಿತ್ತು ಮಿತ್ತು ಮಲ್ಲ ಮಲ್ಲ ಅವಂತು ಈ ಸಲ ಒಂಜಿ ವರ್ಷ ಬಿರಬ ಒಂಜಿ ನಮ್ಮ ಜೀರ್ಣೋದ್ಧಾರ ಅಂತದ್ದು ನೆಟ್ಟು ಇಂಚಿತ್ನ ಕಾರ್ಯಕ್ರಮಗಳು ಮಸ್ತ್ ನಡಪೋಡು ಪಂಪಣ ಉದ್ದೇಶ ಎಂತೂ ಎಂಕುಳು ಬೇತೆ ಬೇತೆ ಕಾರ್ಯಕ್ರಮ ಪಾಡ್ರೆ ಪ್ರಯತ್ನ ಅಂತಂದುಳ್ಳ. ಕಾರ್ತಿಕ ಮಾಸ ಉಂಟು ತುಳಸಿ ಸಂಕೀರ್ತನೆ ಭಾರಿ ಪವಿತ್ರವಾತ್ನ ಒಂಜಿ ಒಂಜಿ ಅವನಿ ಅಂತಂಡ ಐಟ್ ಮಸ್ತ್ ಪುಣ್ಯ ಅಂತ ಕೆಲಸವು. ನಮ್ಮ ಜವನಿಯರ್ನಕ್ಳು ಊರ್ದು ಯುವಕರ್ನಕ್ಳಿಗೆ ಮಸ್ತ್ ಮಂತ್ರಿಗಳು ಒಂಜಿ ಆಸಕ್ತಿ ಇತ್ತು ಮೂಳೊಂಜಿ ತುಳಸಿ ಸಂಕೀರ್ತನೆ ತರಬೇತಿ ಏರ್ಲ ಕುಳಿಯರಿಂದ ನಮಲ ಮೂಳು ಸುರಂಪುಳಿ ಬಂತು. ಅದಕ್ಕೋಸ್ಕರ ತುಳಸಿ ಸಂಕೀರ್ತನೆ ಅಂಪುಣ ಒಂಜಿ ದೃಷ್ಟಿಡು ನಮ್ಮ ಜಾದ ಅಂಪುಂಡಲ್ಲ ಸನ್ನಿಧಾನ ಉಂಟು ನಮ್ಮ ದೇವರ ಕೇಳಿತೆ ಅಂಪುಣ ದೇವರನ ಸನ್ನಿಧಾನ ಉಂಟು ನಂಗೆ ಇಂಗಳು ಅಂತಂಪೋಲೆ ಬಡಿತ್ನಕ ಏನು ಅನುಗ್ರಹ ಪಂಪುಣ ಒಂಜಿ ನಂಗೆ ವಾಕ್ಯಲ ನಂಗೆ ಸಿಕ್ಕನು ಐದು ಬೆತ್ತು ನಮ್ಮ ಈ ಸಂಕೀರ್ತನೆದು ಗುರುಕುಳತ್ನೋ
ದಿವಂಗತ ಹರಿಕೃಷ್ಣ ಶರ್ಮೆಯರು ನಮಗೆ ಶ್ರೀನಿವಾಸ ಶರ್ಮೆ ಬಿತ್ತು ಆಕಳು ಸಹೋದರಿಯರು ಬರೋ ಬತ್ತದು ನಂಗೆ ತರಬೇತಿ ಕೊಡ್ರೆ ಆಕಳು ಮಸ್ತ್ ಕಷ್ಟಪಟ್ಟು ಒಂಜಿ ವರ್ಷಂತೆಂಚಿ ಆಕಳು ತರಬೇತಿ ಕೊಡೋಂತುಳ್ಳೇರು ಆಕಳನ್ನ ನೆಟ್ಟು ಪ್ರಯತ್ನ ಮಸ್ತ್ ಉಂಡು. ಈ ಉದ್ಘಾಟನಾ ಕಾರ್ಯಕ್ರಮನೇ ನಮ್ಮ ಇನಿ ಅಂಪರೆ ನಮ್ಮ ತೀರ್ಮಾನ ಅಂತದ್ದು ಸೋದೆ ಮಠಾಧೀಶ ರತ್ನ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಹೇಳಿ ನಮ್ಮ ಕೂತು ಕೇಳಿನಾಗ ಆಕಳು ಸಂತೋಷ ಬರ ಒಪ್ಪೇರು. ಇಂದು ಸುಮಾರು ಕಾರ್ಯಕ್ರಮ ಇತ್ತು ಆಕಳ ಕಾರ್ಯಕ್ರಮ ಅಂತ ಸೂಂಡ ಆಕಳು ಎಂಚವನಿ ಮೆಂಟೇನ್ ಅಂಪೇರು ಅಂತ ನಂಗೆ ಗೊತ್ತಾಗ್ರಿ. ಆಕಳು ಈ ಕಿಂಜಿ ಪ್ರಾಯಂಟ್ಲ ಒಂಜಿ ಬಂಟ ಕಳ್ಳಡು ಇಂಜಿನಿಯರಿಂಗ್ ಕಾಲೇಜ್ ಆಕಳು ನೆಟ್ಟೆ ಆಕಳೇಶ್ವರ ಅಂತ ಅವನು ಎಡ್ಡೆ ರೀತಿ ನಡ್ತುಂಟುಂಡು. ಬೇತೆ ದೇವಸ್ಥಾನಗಳು ಜೀರ್ಣೋದ್ಧಾರ ಉಂಡಾರ್ ದೇವಸ್ಥಾನ ಸುವಳಿ ಸೋದೆಡಿತ ಮಲ್ಲ ಮಟ್ಟುಂಟು ಅವು ಜೀರ್ಣೋದ್ಧಾರ ಅವಂತುಂಡು. ಕೇರಳ ಉಂಟು ಅವಂತುಂಡು ಮಸ್ತ್ ದಿಕ್ಕಡು ಆಕಳು ಪಳ ದೇವಸ್ಥಾನಗಳು ಪೂರ ಅವನಿ ನವೀಕರಣ ಅಂತ ಅವಲ ಎಂಚ ಶಾಸ್ತ್ರೀಯವಾದ ಅವನೇ ಅಂತಂತುಳ್ಳಿ ಆಕಳು ಆಕಳು ಈ ವಿಷಯ ಉಂಟು ಆಕಳು ಭಾಳ ಮುತುವರ್ಜಿಗೆ ತಂತು ಆಕಳು ಈ ಕೆಲಸ ಬರೋ ಅಂತಂಬರಂತೊಳ್ಳಿ ಇಂಚಿನ ಈಗ ಆಕಳು ಕೂಡಲೇ ಒಂದು ಸಮಯನೇ ಇದ್ದು ಇನ್ನು ಆಕಳು ಕೇರಳಂಗೆ ಪೋರೆ ಇತ್ತು ಕೇರಳ ಉಂಟು ಅವಳು ಒಂದು ಆಕಳು ದೇವಸ್ಥಾನ ಅವಳಿಗೆ ಕೆಲಸ ಸುವರೆ ಅವಳು ಪೋರೆ ಇತ್ತೇರಿ ಆಕಳು ಅಂಡ ನಮ್ಮ ಕೇಳಿನಾಗ ಪಡುವಿದ್ರಿ ಬ್ರಾಹ್ಮಣಿಯರನ್ನ ಮಿತ್ತು ವಿಶ್ವಾಸಜಿತ್ತು ಸನ್ನಿಧಾನ ಅಂತ ಮಿತ್ತು ವಿಶೇಷ ಆಕಳಿಗೆ ಗೌರವ ಎಲ್ಲ ಉಂಡು. ಆಕಳು ಕೂಡಲೇ ಬರ್ರೆ ಒಪ್ಪಿಯರು ಸಮಯಕ್ಕೆ ಸರಿಯಾದ ಆಕಳು ಬರ್ತೇರು. ಆಕಳ ಮೂಲಕ ನಮ್ಮ ಇನ್ನಿ ನಂಗೆ ಜಯ ಬಂಡ ಈ ಸಂಕೀರ್ತನೆ ವಾದಿರಾಜ ಗುರುಕೊಂಡು ನೆಟ್ಟು ಮಸ್ತ್ ಕಾಂಟ್ರಿಬ್ಯೂಷನ್ ಉಂಡು. ಆಯ್ತಾರು ಆಕಳ ಮೂಲಕನೇ ಒಂಜಿ ಅಂಪಡು ಮಣ್ಪುಣು ಎಂಕಳ ಮಂತ್ರನಲ್ಲ ಒಂಜಿ ಆಸೆ ಎತ್ನು ಆ ಆಸೆನೇ ಇನ್ನಿ ನೆರವೇರಂತುಂಡು. ಗುರುಕುಳು ಇಡ ಬರ್ತೀರು ಆಕಳನಿ ಬ್ರಾಹ್ಮಣ 10 ಸಂಸ್ಥೆಯರ್ನ ವನದುರ್ಗ ಟ್ರಸ್ಟ್ ಬರವತ್ತು ಏನು ಆಕಳನಿ ಸ್ವಾಗತ ಅಂತಂದುಳ್ಳೆ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮ ಉಂಟ್ಲ ಸನ್ನಿಧಾನಂತ ಪಾತ್ರೆನಾಕಳು ಅರ್ಚಕರ್ನಾಕಳು ಗುರ್ಕಾರ್ನಾಕಳು ವಿತ್ ಆಜಿ ಜನ ಟ್ರಸ್ಟ್ 9 ಜನ ಟ್ರಸ್ಟಿಡುಳ್ಳ 3 ಹೆರಿಡೇಟ್ರಿ ಟ್ರಸ್ಟೀಸ್ ವಿತ್ ಆಜಿ ಹೆರಿಡೇಟ್ರಿ ಟ್ರಸ್ಟೀಸ್ ಎಂಕಳು ಎಂಚಿನ ಕಾರ್ಯಕ್ರಮ ಬಂಡಲ ಮಂತಿರಲ್ಲ ಆಕಳು ಎಂಕಳನ್ನೇ ಕಾರ್ಯಕ್ರಮ ಬಂದು ಒಂಜಿ ದೃಷ್ಟಿಡು ಪ್ರತಿಯವರೆಲ್ಲ ನೆಟ್ಟು ಆಕಳು ಶಕ್ತಿ ಮೀರ್ತು ಆಕಳು ನೆಕ್ಕ ಸಹಕಾರ ಕೊಡೋಂತುಳ್ಳೇರು ಆಕಳು ಮಂತಿರಲ್ಲ ಇನ್ನು ಬರ್ತೇರು ಆಕಳನ್ನ ಏನು ಒಂಜೇ ಪಾತ್ರ ಉಂಟು ಮಂತಿರನ್ನ ಏನು ಸ್ವಾಗತ ಅಂತಂದುಳ್ಳೆ. ಆಯ್ತು ವಿಶೇಷವಾದ ಕೊರ್ನಾಯ ನಮ್ಮ ಸುರುತ ಗುರುಕಾರ ಕೊರ್ನಾಯ ಪದ್ಮನಾಭರಾಯರು ಆಕಳು ಪ್ರಾಯ ನಮ್ಮ ಕೇಂದ್ರ ಆ ಪ್ರಾಯಂಟ್ಲ ಆಕಳು ಎಂಕಳನೊಟ್ಟು ಒಡೆ ತುಂಡಲ ಬರ್ಪೇರು ಎಂಚಿನ ಬಂಡಲ ಆಕಳು ಎಂಕಳನೊಟ್ಟು ಸೇರ್ತು ಕೆಲಸ ಒಂದು 83-84 ವರ್ಷ ಆಂಡಲ ಎಂಕಳು ಪ್ರತಿಯೊಂದು ಕಾರ್ಯಕ್ರಮಗಳು ಆಕಳು ಬೆಂಬಲ ಕೊಳ್ತು ಎಂಕಳಿ ಮಂತ ಪ್ರೋತ್ಸಾಹ ಅಂತಂದುಳ್ಳೇರು. ಆಕಳಿಗೆ ಏನು ವಿಶೇಷವಾದ ಏನು ಆಕಳು ಏನು ಪನೋಡಾಪುಣು ಜಯ ಬಂಡ ವನದುರ್ಗ ಟ್ರಸ್ಟ್ ಹಿಡಿತ ಅಧ್ಯಕ್ಷ ಸ್ಥಾನ ಇತ್ತು ಆಕಳು ಬತ್ತು ಮಸ್ತ್ ಕಾರ್ಯಕ್ರಮಗಳು ಮಂತ ಮೂಳು ಆವಂತುಂಡು ಅವು ಇಂಚಿನ ಸಹಕಾರ ಒಪ್ಪಟ ಮಂತ ಹೆಂಗೆ ಕೇಳಂತು ಬೆತ್ತ ಇನ್ನಿತ ಕಾರ್ಯಕ್ರಮಕ್ಕೂ ಊರಿಗೂ ನಮ್ಮಂತ ತಿಳಿಸೋಯ ಇಂಗಳು ಮಂತ ಬರ್ತಾರೆ ಈ ಕಾರ್ಯಕ್ರಮ ಉಂಟು ಇಂಗಳು ಭಾಗವಹಿಸುವಂತುಳ್ಳಾರೆ ಇವನು ಪುಣ್ಯ ಅಂತ ಕೆಲಸ ನೆಟ್ಟು ಮಂತೆಲ್ಲ ಇಂಗಳು ಭಾಗ್ಯ ಒಂದು ಊರಿಗೆ ಒಂದು ಎಡ್ಡೆ ಆಡು ಮಾಡ್ಕೊಂಡು ನೆಟ್ಟು ಒಂದು ವೈಯಕ್ತಿಕ ಉದ್ದೇಶ ಅಲ್ಲ ಇದ್ದು ಊರಿಗೆ ಎಡ್ಡೆ ಆವಡು ಮಂತ್ರಿಗಳ ಊರು ಐಕ್ಯಮತ್ಯ ಬರೋಡು ಸನ್ನಿಧಾನ ಅಂತ ಅನುಗ್ರಹ ಮಂತ್ರಿಗಳ ಸಿಕ್ಕೋಡು ಮಾಡ್ಕೊಳ್ಳೋ ಉದ್ದೇಶ ಇದಂತೂ ಈ ಕಾರ್ಯಕ್ರಮ ನಮ್ಮ ಹಂಪಣ ಬಂದು ತೀರ್ಮಾನ ಅಂತಿತ್ತ ಇಂಗಳು ಮಂತ ಬರ್ತಾರೆ ಈ ಕಾರ್ಯಕ್ರಮ ಉಂಟು ಇಂಗಳು ಭಾಗವಹಿಸುವಂಥವ್ರ ಈ ಕಾರ್ಯಕ್ರಮ ನನ್ನ ಮಸ್ತ್ ಪುರ್ಲಾವಂತುಂಡು ಇಂಗಳ ಮಂತ್ರಿನ ಏನು ಸ್ವಾಗತ ಅಂತ ಎನ್ನ ಸ್ವಾಗತ ಭಾಷಣ ಏನು ಮುಗಿಪು. ನಮಸ್ಕಾರ. ಸರ್ವರನ್ನು ಸ್ವಾಗತಿಸಿದ ತಮಗದು ಸ್ವಾಗತವನ್ನು ಕೋರುತ್ತಾ ಇದೀಗ ನಾವು ಕಾರ್ಯಕ್ರಮದ ಅಪೂರ್ವ ಹಂತದಲ್ಲಿದ್ದೇವೆ. ಶ್ರೀ ವಾದಿರಾಜ ತುಳಸೀನಾಮ ಸಂಕೀರ್ತನಾ ಮಂಡಳಿಯನ್ನು ದೀಪ ಬೆಳಗಿಸಿ ಉದ್ಘಾಟಿಸಬೇಕಾಗಿ ಪೂಜ್ಯ ಶ್ರೀಪಾದರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ವಂದಿತಾ ಶೇಷವಂದ್ಯೋರವೃಂದಾರಕಂ ಚಂದನಾ ಚರ್ಚಿತೋದಾರಪೀದಾಂಶಕಂ ಇಂದಿರಾ ಚಂಚಲಾಪಾಂಗನೇ ರಾಗಿತಂ ಮಂದರೋದಾರಿವೃತ್ಯೋದ್ಭುಜಾ ಭೋಗಿನಂ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ ಸೃಷ್ಟಿ ಸಂಹಾರಲೀಲಾವಿಲಾಸಾತತಂ ಪುಷ್ಟಶಾದ್ಗುಣ್ಯದ್ವೇಷಗ್ರಹೋಲ್ಲಾಸಿನಂ ದೇವತಾ ಮಂಡಲಾಖಂಡಮಂಡನಂ. ಈಗ ಪೂಜ್ಯ ಶ್ರೀಪಾದರಿಗೆ ಗೌರವಾರ್ಪಣೆಯನ್ನು ನಡೆಸಬೇಕಾಗಿ ವನದುರ್ಗ ಟ್ರಸ್ಟ್ನ ಅಧ್ಯಕ್ಷರಾದ ಕೊರ್ನಾಯ ಶ್ರೀ ಪದ್ಮನಾಭರಾವ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ.
ಸಂಕೀರ್ತನೆ ನಡೆದು ಬಂದ ಹಾದಿ ಹಾಗೂ ವಾದಿರಾಜ ತುಳಸೀನಾಮ ಸಂಕೀರ್ತನಾ ಮಂಡಳಿಯ ಹುಟ್ಟುವಿಕೆ ಇದರ ಬಗ್ಗೆ ತಿಳಿಸಲು ಬರುತ್ತಿದ್ದಾರೆ ನಮ್ಮ ಯುವ ಪ್ರತಿಭೆ ರಂಜಿತ್ ಶರ್ಮಾ ಇವರು. ಪ್ರಸೀದ ತುಳಸೀದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮದನೋದ್ಭೂತೆ ತುಳಸಿ ತ್ವಾಂ ನಮಾಮ್ಯಹಂ. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ಕಾರ್ತೀಕ ಮಾಸದಲ್ಲಿ ಪ್ರತಿದಿನ ತುಳಸಿಯನ್ನು ಪೂಜಿಸಿ ನಮಸ್ಕರಿಸಿದರೆ ಒಂದು ಯುಗದಲ್ಲಿ ಮಾಡಿದ ಪಾಪದಿಂದ ಮುಕ್ತಿ ದೊರೆಯುತ್ತದೆ ಎಂದು ಪ್ರತೀತಿ. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಆರಂಭದಿಂದ ಉತ್ತಾನ ದ್ವಾದಶಿಯವರೆಗೆ ತುಳಸಿಯ ಸನ್ನಿಧಾನದಲ್ಲಿ ಸಂಜೆ ಪೂಜೆ ಪ್ರಾರ್ಥನೆಯನ್ನು ಸಲ್ಲಿಸಿ ಸಂಕೀರ್ತನೆಯನ್ನು ಮಾಡುವ ಪದ್ಧತಿ ಬೆಳೆದು ಬಂದಿದೆ. ಭಾವಿ ಸಮೀರರಾದ ಶ್ರೀ ಶ್ರೀ ವಾದಿರಾಜ ಸಾರ್ವಭೌಮರು ಇದಕ್ಕೆ ವಿಶಿಷ್ಟವಾದ ಸಂಕೀರ್ತನೆಯನ್ನು ರಚಿಸಿ ಈ ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ. ಮಠ ಮಂದಿರಗಳಲ್ಲಿ ಮತ್ತು ಮನೆಗಳಲ್ಲಿ ಆರಂಭಗೊಂಡು ಎಲ್ಲರೂ ಸಾಯಂಕಾಲ ತುಳಸಿ ಸನ್ನಿಧಾನದಲ್ಲಿ ತಾಳವನ್ನು ಹಿಡಿದುಕೊಂಡು ಸಂಕೀರ್ತನೆಯನ್ನು ನಡೆಸುತ್ತಾರೆ. ಸಂಕೀರ್ತನೆ ಎಂಬುದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷವಾದಂತಹ ಕಲೆ. ಇದನ್ನು ಉಳಿಸಿ ಬೆಳೆಸಿದವರು ತೌಳವ ಮಾಧ್ವರು. ಇದರ ಮೂಲ ಗುರು ಶ್ರೀ ವಾದಿರಾಜ ಸಾರ್ವಭೌಮರು. ಮಧ್ವಾಚಾರ್ಯರು ಸಂಸ್ಕೃತದಲ್ಲಿ ಬರೆದ ಕೃತಿಗಳನ್ನು ಶುದ್ಧ ಸರಳ ಕನ್ನಡ ಭಾಷೆಗೆ ಅನುವಾದಿಸಿ ತುಳಸಿ ಸಂಕೀರ್ತನೆ ಹಾಡುಗಳನ್ನು ರಚಿಸಿದವರು ಶ್ರೀ ವಾದಿರಾಜ ಸ್ವಾಮಿಗಳು. ಸಂಕೀರ್ತನಾ ಕುಣಿತವು ಊರಿಂದ ಊರಿಗೆ ವಿಭಿನ್ನತೆ ಇದೆ. ನಮ್ಮ ಪಡುಬಿದ್ರಿ ಸಂಕೀರ್ತನೆ ದಂತಕಥೆಯಾದ ದಿವಂಗತ ಪತ್ತನಂಕ ಹರಿಕೃಷ್ಣ ಶರ್ಮರು ಅಂದರೆ ನನ್ನ ಅಜ್ಜ ಇವರ ನೇತೃತ್ವದಲ್ಲಿ 1950ರಿಂದ 2010ರವರೆಗೆ ಸುಮಾರು 60 ವರ್ಷ ಸಂಕೀರ್ತನೆಯನ್ನು ನಡೆಸಿರುತ್ತಾರೆ. ಹಾಗಾಗಿ ಅಪಾರ ಸಂಕೀರ್ತನಾ ಶಿಷ್ಯವರ್ಗವನ್ನು ಸಂಪಾದಿಸಿದ್ದರು. ಪಡುಬಿದ್ರಿ ಸಂಕೀರ್ತನೆಯಲ್ಲಿ ಮಾಡುವ ಆಟಗಳು ಮೊದಲಿಗೆ ತುಳಸಿ ಧ್ಯಾನ, ತ್ರಿಕೋನ ಮೇಲೆ ಹೆಜ್ಜೆ, ರೇಖೆಯ ಮೇಲೆ ಹೆಜ್ಜೆ, 2 ಸುತ್ತಿನ ಆಟ, ತ್ರಿಕೋನ ಆಟ, ಬೆನ್ನು ಕೊಡುವ ಆಟ, ಒಲೆ ಜೋಡಿಸುವ ಆಟ, ಇಣೆ ಜೋಡಾಟ, ಮೋಂಟುಕಾಲಿನ ಆಟ, ಹೆಜ್ಜೆಯ ಮೇಲೆ ಹೆಜ್ಜೆ, ಬಿರುಸಿನ ವೃತ್ತಾಟ, ನೃತ್ಯಾಷ್ಟಕ, ದೇವ ಸಮರ್ಪಣಾ ಹಾಡು. ಪೇಜಾರ ಸ್ವಾಮಿಗಳ ಪರ್ಯಾಯ ಕಾಲದಲ್ಲಿ ಹಾಗೂ ಪುತ್ತಿಗೆ ಸ್ವಾಮಿಗಳ ಪರ್ಯಾಯ ಕಾಲ 2008ರಲ್ಲಿ ನಡೆದ ಜಿಲ್ಲಾ ಸಂಕೀರ್ತನಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ. ಅವರಿಗೆ ಅವರ ಹಿರಿಯರಿಂದ ಬಂದಂತಹ ತಾಳವು ಈಗ ಸದ್ಯ ಅವರ ಜ್ಯೇಷ್ಠ ಪುತ್ರರಾದ ಶ್ರೀನಿವಾಸ ಶರ್ಮರು ಉಪಯೋಗಿಸುತ್ತಿದ್ದಾರೆ. ಹರಿಕೃಷ್ಣ ಶರ್ಮರ ಮತ್ತೋರ್ವ ಪುತ್ರ ರವೀಂದ್ರನಾಥ ಶರ್ಮರು ಬೆಂಗಳೂರಿನ ಪುತ್ತಿಗೆ ಮಠದಲ್ಲಿ ಹಾಗೂ ಎರ್ಮಾಳಿನಲ್ಲಿ ಸಂಕೀರ್ತನಾ ತಂಡವನ್ನು ನಿರ್ಮಿಸಿರುತ್ತಾರೆ. ಶ್ರೀನಿವಾಸ ಶರ್ಮರು ಸಹೋದರರೊಡಗೂಡಿ ಪಡುಬಿದ್ರೆಯ ಒಂದು ಸೀಮೆಗೆ ಸೀಮಿತವಾಗಿದ್ದ ಸಂಕೀರ್ತನೆಯನ್ನು ಊರ ಸಮಗ್ರ ಮಧ್ವ ಬ್ರಾಹ್ಮಣರಿಗೆ ಕಲಿಸಿಕೊಡುವ ನಿಟ್ಟಿನಲ್ಲಿ ಶ್ರೀ ವಾದಿರಾಜ ತುಳಸೀನಾಮ ಸಂಕೀರ್ತನಾ ಮಂಡಳಿ ಆರಂಭಗೊಳ್ಳುವರೇ ಕಾರಣೀಕರ್ತರಾದರು. 10 ಸಂವತ್ಸರ ಸರ್ವತೋಮುಖ ಏಳಿಗೆಗಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬೇಂದ್ರೆ ಶಿವಳ್ಳಿ ಬ್ರಾಹ್ಮಣ 10 ಸಂವತ್ಸರ ಕೂಡುವಿಕೆಯಿಂದ ಶ್ರೀ ವಾದಿರಾಜ ತುಳಸೀನಾಮ ಸಂಕೀರ್ತನಾ ಮಂಡಳಿ ಎನ್ನುವ ಹೆಸರಿನಲ್ಲಿ ನೂತನ ತುಳಸಿ ಸಂಕೀರ್ತನಾ ಮಂಡಳಿಯನ್ನು ಶ್ರೀ ಖಡ್ಗೇಶ್ವರಿ ಸನ್ನಿಧಾನದ ಒಪ್ಪಿಗೆ ಹಾಗೂ ಅನುಗ್ರಹವನ್ನು ಪಡೆದು ರಚಿಸಲಾಗಿದೆ. ತುಳಸಿ ಸಂಕೀರ್ತನೆಯನ್ನು ಉಳಿಸಿ ಬೆಳೆಸಲು ಬಹಳಷ್ಟು ಶ್ರಮ ಪಡುತ್ತಿರುವ ಹಾಗೂ ನಮ್ಮ ಸಮಾಜದ ಯುವಕರಿಗೆ ತುಳಸಿ ಸಂಕೀರ್ತನೆಯ ತರಬೇತಿಯನ್ನು ನೀಡಿ ಸಹಕಾರ ನೀಡುತ್ತಿರುವ ನಮ್ಮ ಸಮಾಜದವರೇ ಆದ ಶ್ರೀ ಶ್ರೀನಿವಾಸ ಶರ್ಮಾ ಅವರನ್ನು ಸನ್ಮಾನಿಸಬೇಕಾಗಿ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಹಾಗೂ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಪವನ್ ರಾಜ್ ಆಚಾರ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಬೇಂದ್ರೆ ಶಿವಳ್ಳಿ ಬ್ರಾಹ್ಮಣ 10 ಸಂವತ್ಸರ ಆಡಳಿತ ಮಂಡಳಿ ಶ್ರೀ ವಾದಿರಾಜ ತುಳಸೀನಾಮ ಸಂಕೀರ್ತನಾ ಮಂಡಳಿಯ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಶ್ರೀ ಶ್ರೀನಿವಾಸ್ ಶರ್ಮಾ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೇ, ಸಂಕೀರ್ತನಾ ಪರಂಪರೆಯ ಪತ್ತನಂಕ ಮನೆಯಲ್ಲಿ ಸಂಕೀರ್ತನಾ ದಂತಕಥೆಯಾದ ದಿವಂಗತ ಹರಿಕೃಷ್ಣ ಶರ್ಮಾ ಮತ್ತು ಶ್ರೀಮತಿ ಪದ್ಮಾಕ್ಷಿ ಇವರ ಸುಪುತ್ರರಾದ ಶ್ರೀ ಶ್ರೀನಿವಾಸ ಶರ್ಮರು ತಾರೀಖು 16 ಮಾರ್ಚ್ 1958ರಂದು ಪಡುಬಿದ್ರೆಯಲ್ಲಿ ಜನಿಸಿದರು. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿಯೇ ಪೂರೈಸಿ ಪದವಿ ಪೂರ್ವ ಶಿಕ್ಷಣವನ್ನು ಅದಮಾರು ಹಿರಿಯ ವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದರು. ಆರ್ಥಿಕ ತೊಂದರೆಯಿಂದ ಮುಂದಿನ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಕುಟುಂಬ ನಿರ್ವಹಣೆಯ ದೃಷ್ಟಿಯಿಂದ ಹುಟ್ಟೂರನ್ನು ತೊರೆದು ಬೆಂಗಳೂರಿನಲ್ಲಿ ಸುಮಾರು 15 ವರ್ಷಗಳ ಕಾಲ ಹೋಟೆಲ್ ವಿಭಾಗದಲ್ಲಿ ಕೆಲಸ ಮಾಡಿ ನಂತರ 10 ವರ್ಷ ದೆಹಲಿ, 3 ವರ್ಷ ಹುಬ್ಬಳ್ಳಿ ಹಾಗೂ 8 ವರ್ಷಗಳ ಕಾಲ ಕೊಚ್ಚಿಯಲ್ಲಿ ಕಾರ್ಯನಿರ್ವಹಿಸಿದರು. ಇವರ ತಂದೆ ದಿವಂಗತ ಹರಿಕೃಷ್ಣ ಶರ್ಮರು ಶಿಕ್ಷಕರಾಗಿದ್ದು ಸುಮಾರು 50 ವರ್ಷಗಳ ಕಾಲ ಅವರ ನೇತೃತ್ವದಲ್ಲಿ ತಮ್ಮ ತಂದೆಯಿಂದ ಬಂದ ತುಳಸೀನಾಮ ಸಂಕೀರ್ತನೆಯನ್ನು ಕಲಿಸಿ ಬೆಳೆಸುತ್ತಾರೆ. ಇದೀಗ
ಅವರ ಪುತ್ರರಾದ ಶ್ರೀನಿವಾಸ ಶರ್ಮರು ತಂದೆಯ ಕಾಲಾನಂತರ ಪರಸ್ಥಳವನ್ನು ತೊರೆದು ಹುಟ್ಟೂರಲ್ಲಿಯೇ ನೆಲೆಸಿ ಕೃಷಿ ಕಾರ್ಯಗಳಲ್ಲಿ ತೊಡಗಿಸಿ ದಿನಂಪ್ರತಿ ಸಂಜೆ ತಮ್ಮ ಮನೆಯಲ್ಲಿ ಜಪತಪಾದಿಗಳೊಂದಿಗೆ ಸಂಕೀರ್ತನೆಯ ಹಾಡುಗಳನ್ನು ಹಾಡುತ್ತಾ ನಾರಾಯಣ ಸ್ಮರಣೆ ಮಾಡಿ ನಿವೃತ್ತ ಜೀವನವನ್ನು ನಡೆಸುತ್ತಿದ್ದಾರೆ. ಕೇವಲ ಮಧ್ವನಗರಕ್ಕೆ ಸೀಮಿತವಾದ ಸಂಕೀರ್ತನಾ ಕಲೆಯನ್ನು ಪಕ್ಕದ ಎರ್ಮಾಳಿನಲ್ಲಿಯೂ ಕಲಿಸಿರುತ್ತಾರೆ. ಇದೀಗ ಊರಿನ ಸಮಸ್ತ ಶಿವಳ್ಳಿ ಬ್ರಾಹ್ಮಣ 10 ಸಮಸ್ತ ಬಾಂಧವರಿಗೆ ಕಲಿಸಿಕೊಡುವ ನಿಟ್ಟಿನಲ್ಲಿ ಪಡುಬಿದ್ರೆಯ ಶ್ರೀ ಖಡ್ಗೇಶ್ವರಿ ಜ್ಞಾನ ಮಂದಿರದಲ್ಲಿ ತನ್ನ ಸಹೋದರರೊಂದಿಗೆ ಈ ತುಳಸೀನಾಮ ಸಂಕೀರ್ತನೆಯನ್ನು ಕಲಿಸಿದ ಕೀರ್ತಿಗೆ ಭಾಜನರಾಗಿರುತ್ತಾರೆ. ತಮ್ಮ ತುಳಸಿ ಸಂಕೀರ್ತನ ಕಲೆಯನ್ನು ಎಲ್ಲೆಡೆ ಪಸರಿಸಿ ಸರ್ವತೋಮುಖ ಅಭಿವೃದ್ಧಿ ಹೊಂದಲಿ ಎಂದು ನಾವು ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ಹಾಗೂ ಶ್ರೀ ಖಡ್ಗೇಶ್ವರಿ ಅಮ್ಮನಲ್ಲಿ ಪ್ರಾರ್ಥಿಸುತ್ತಿರುತ್ತೇವೆ. ವಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ವನದುರ್ಗಾ ಟ್ರಸ್ಟ್ ರಿಜಿಸ್ಟರ್ ಪಡುಬಿದ್ರೆ ಹಾಗೂ ಶಿವಳ್ಳಿ ಬ್ರಾಹ್ಮಣ 10 ಸಮಸ್ತರು ಪಡುಬಿದ್ರೆ. ದಿನಾಂಕ 2/11/2024. ಸ್ಥಳ ಖಡ್ಗೇಶ್ವರಿ ಜ್ಞಾನ ಮಂದಿರ ಪಡುಬಿದ್ರೆ. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀ ಶ್ರೀನಿವಾಸ ಶರ್ಮರಿಗೂ ಸನ್ಮಾನಿಸಿದ ಗಣ್ಯರಿಗೂ ಹಾಗೂ ವಾಚಿಸಿದ ಪವನ್ರಾಜ್ ಆಚಾರ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಬೇರೆಡೆಗೆ ಕೊಂಡೊಯ್ಯುತ್ತಿರುವುದಕ್ಕೆ ಕ್ಷಮೆಯಾಚಿಸುತ್ತಾ ನಮ್ಮ ಯುವಕರು ಈ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ತಂಬಿಲ ಸೇವೆಯ ಭೋಜನದ ದಕ್ಷಿಣೆ ಹಾಗೂ ಇತರ ಧನವನ್ನು ಕ್ರೋಢೀಕರಿಸಿ ಅದನ್ನು ಗೋಗ್ರಾಸ ಕಾಣಿಕೆಯನ್ನಾಗಿ ಬಳಸಲು ಸಂಕಲ್ಪಿಸಿದ್ದು, ಅದರಂತೆ ಈಗಾಗಲೇ ಹೆಬ್ರಿಯ, ಗಿಲ್ಲಾಳಿ, ಕಬ್ಬಿನಾಲೆ, ಶಿರೂರು ಮೂಲಮಠ ಹಾಗೂ ಪಲಿಮಾರು ಮಠದ ಗೋಶಾಲೆಗಳಿಗೆ ಭೇಟಿ ನೀಡಿ ಗೋಗ್ರಾಸವನ್ನು ನಿನ್ನೆಯ ದಿನ ನೀಡಿ, ಹಾಗೆಯೇ ಸೋದೆ ಮಠದ ಆಡಳಿತದಲ್ಲಿರುವ ಹೂವಿನ ಕೆರೆಯಲ್ಲಿರುವ ಗೋಶಾಲೆಗೆ ಕಿಂಚಿತ್ತು ಗೋಗ್ರಾಸ ಕಾಣಿಕೆಯನ್ನು ನೀಡಬೇಕೆಂದು ನಿರ್ಧರಿಸಿರುತ್ತಾರೆ. ಯುವಕರು ಬಂದು ಗೋಗ್ರಾಸ ಕಾಣಿಕೆಯನ್ನು ಪೂಜ್ಯ ಶ್ರೀಪಾದರಲ್ಲಿ ನೀಡಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಈ ತುಳಸಿ ಸಂಕೀರ್ತನೆ ಮಂಡಳಿ ನಂಪರ ನೆಕ್ ಮಸ್ತ್ ಜನ ಶ್ರಮ ಬಿಡ್ತೀರಿ. ಮೂಡೊಂಜಿ ಆವಡು ನಮ್ಮ ಬ್ರಾಹ್ಮಣ ಸಮಾಜಂಕ್ಲ ಒಂಜಿ ಮಂತ ಒಂಜಿ ತರಬೇತಿ ಕೊಡ್ತು ಒಂಜಿ ಟೀಮಿನ ರೆಡಿ ಅಂಪೋಡು ಬಂತು ಒಂಜಿ ಉದ್ದೇಶ ಉಂಟು. ಐಟ್ ಸುರುಕು ಕುರುಕಾರ ನಟರಾಜರಾಯರು ಆಕಳಿಗೆ ಮಸ್ತ್ ಬೇಜಾರ್ಲೆತ್ನ ನಾಟ್ಲೆತ್ನ ಆಕಳೆಲ್ಲ ಡಾಪಣೆನೇ ಅವನೇ ಕೆಲವರು ಮತ್ತೆ ಎನ್ನೋ ಬಿಜಿಯರು ಅಣ್ಣ ಮೂಲ ಬತ್ ಕೇಂದ್ರ ಎಂಚ ನಮ್ಮ ಟಂಪೊಳೆ ಅಂತ ಟ್ರಸ್ಟ್ ಯಾಕೆ ಸಂಪೂರ್ಣ ಸಹಕಾರ ಸಿಕ್ಕನ ಆಕಳಿಗೆ ಐತರ ಹಾಕೊಂಡು ನೆಟ್ಟು ಮಸ್ತ್ ಶ್ರಮ ಉಂಡು ಹಾಕೊಂಡು ಗುರುಕುಳ ಬತ್ತದ ಮಂತ್ರಾಕ್ಷರಿಗೆ ನೋಡು ಅಂತೇನು ಕೇಳೋಂತುಳ್ಳೆ. ಶ್ರೀನಿವಾಸ ಶರ್ಮೆರ್ನು ಮೆಗ್ಗೆ ರವೀಂದ್ರ ಶರ್ಮೆ ಆಕಳು ಈತೊಲ್ತು ಬೆಂಗಳೂರು ಕೆಲಸ ಉಂಟು ಇತ್ತೇರು ಈತ ರಿಟೈರ್ಡ್ ಆಯ್ತು ಊರು ಬತ್ತಿ ಬೆತ್ತು ಆಕಳು ನಮ್ಮ ಟ್ರಸ್ಟಿ ಆತ ಸೇರ್ತೇರು ಆಕಳು ಬತ್ತಿ ಬೆತ್ತು ಮಸ್ತ್ ನಮ್ಮ ಮತ್ತು ಪ್ರತಿ ಕಾರ್ಯಕ್ರಮ ಉಂಟು ಬತ್ತ ಸಕ್ರಿಯ ಆತ ಆಕಳು ಭಾಗವಹಿಸುವಂತುಳ್ಳಿರು. ಈ ತರಬೇತಿಡು ಆಕಳನ್ನೆಲ್ಲ ಮಸ್ತ್ ಪ್ರಯತ್ನ ಉಂಡು. ಆಕಳು ಪ್ರತಿ ಆದಿತ್ಯರ 4 ಗಂಟೆ 5 ಗಂಟೆ ಮಟ್ಟ ಮೂಡು ಬತ್ತದ ನಮ್ಮ ಜವನಿಯರಿಗೆ ಬಂತ ತರಬೇತಿ ಕೊಡಂತಿತ್ತೇರು ಆಕಳ ಬತ್ತದ ಸ್ವಾಮಿಳ್ಳ ಗುರುಕುಳ್ಳ ಮಂತ್ರಾಶ್ರಗೆ ನೋಡು ಅಂತ ಹೆಂಗೆ ಹೇಳೋಂತುಳ್ಳ. ಆಕಳ ಕೊಡಂಜಿ ಮೆಗ್ಗೆ ಜಯಂತ್ ಶರ್ಮೆ ಆಕಳ ಅಂಚನೆ ನಂಗೆ ಪ್ರತಿದಿನ ಆದಿತ್ಯರಲ್ಲಿ ಬತ್ತದ ತರಬೇತಿ ಕೊಟ್ಟ ಸಹಕಾರ ಕೊಡಂತಿರ್ತಾರೆ ಆಕಳ ಬತ್ತದ ಗುರುಕುಳ ಮಂತ್ರಾಕ್ಷರಿಗೆ ನೋಡು ಅಂತ ಹೇಳೋಂತುಳ್ಳ.
ನಮ್ಮ ಸಮಾಜ ಅಂತ ಯುವ ಪ್ರತಿಭೆ ನಮ್ಮ ಮೂಲಕ ಕಾರ್ಯಕ್ರಮ ಕೊಟ್ಟು ನಮ್ಮಂತ ನಮ್ಮ ಪ್ರತಿಭೆ ನಮ್ಮ ಸೂತ ರಂಜಿತ್ ಶರ್ಮೆ ಆಕೊಳ್ಳ ಪ್ರತಿ ಆದಿತ್ಯವಾರ ಬತ್ತ ಮೂಡು ನಂಗೆ ಮಂತ್ರ ಸಹಕಾರ ಕೊಡ್ತೀರಿ ಆಕೊಳ್ಳ ಮತ್ತು ಗುರುಕುಳ ಮಂತ್ರಾಕ್ಷರಿಗೆ ನೋಡುಂಟು ಏನು ಕೇಳುತ್ತದೆ. ಧನ್ಯವಾದಗಳು. ಸಂಕೀರ್ತನಾ ಮಂಡಳಿಯನ್ನು ಉದ್ಘಾಟಿಸಿದ ಪೂಜ್ಯ ಶ್ರೀಪಾದರು ನಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ಅನುಗ್ರಹ ಸಂದೇಶ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವಿನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ನಮ್ಮ ತುಳುನಾಡದು ಶಿವಳ್ಳಿ ಮಾಧ್ವೇರ್ನೋ ಒಂದು ವಿಶೇಷವಾದ ಸಾಂಪ್ರದಾಯಿಕ ಈ ಒಂದು ಸಂಕೀರ್ತನ ಈ ಪದ್ಧತಿಯೇ ತುಳಸಿ ಸಂಕೀರ್ತನ ಪದ್ಧತಿ ಪಂತು ಒಂದು ವಿಶೇಷವಾದ ನಮ್ಮ ತುಳುನಾಡು ಶಿವಳ್ಳಿ ಮಾಧ್ವೇರ್ನಾಗಳು ಮಾತ್ರ ಅಂಪುಣ ಒಂಜಿ ವಿಶೇಷ ಶೈಲಿದ ಭಜನೆ ಒಂದು ಸಾಮಾನ್ಯವಾದ ಭಜನೆ ಅಂತ ಪೇರು ನಿಂಗಳು ಸ್ವಲ್ಪ ನೀವು ತಮಿಳ್ನಾಡದಂಚಿ ಪೋಯಿರಂತ ನಾಮ ಸಂಕೀರ್ತನೆ ಭಜನೆ ಅಂತ ಪಂತಂಜಂಪೇರು ಬೇತೆ ಬೇತೆ ನಮ್ಮದು ಭಜನಾ ಪ್ರಕಾರಗಳು ಉಂಟು. ಈ ಮಂತೆತ್ಲ ಒಂದು ವಿಶಿಷ್ಟವಾದ ಇತ್ತಿನ ಒಂದು ಸಾಂಪ್ರದಾಯಿಕ ಭಜನಾ ಶೈಲಿ ಪಂಡ ಒಂದು ತುಳಸಿ ಸಂಕೀರ್ತನ ಈ ಪದ್ಧತಿ ಪಂಪುನ ಈ ಒಂದು ಭಜನೆ ಈ ಸಂಕೀರ್ತನೆ ಶುರು ಅಂತನಾಗಲು ವಾದಿರಾಜರು ಪಂತ ಉಡಿಪುಡು ಕೃಷ್ಣ ಮಠ ಉಂಟು ಕಾರ್ತಿಕ ಮಾಸ ಉಂಟು ವಿಶೇಷವಾದ ತುಳಸಿ ಪೂಜೆ ಆನಾಗ ಈ ಸಂಕೀರ್ತನೆಯನ್ನೇ ಅಂತೊಂದು ಬರಂತುಳ್ಳೆ ಪರಂಪರೆ ಎತ್ತಿಂಚಿ ಆ ತುಳಸಿ ಸಂಕೀರ್ತನ ಪರಂಪರೆ ಇನಿ ಮಂತವ್ರುಡ್ಲ ಬೊಳೆ ಒಂದುಂಡು ಮಂತೆರ್ಲ ಅಂತೊಂದು ತುಳ್ಳೇರು. ವಿಶೇಷವಾದ ವಾದಿರಾಜರ ಕನ್ನಡ ಭಾಷೆಡು ಮಸ್ತ್ ಕೀರ್ತನ ರಚನೆ ಅಂತದೇರು ಮಸ್ತ್ ಕೀರ್ತನ ರಚನೆ ಅಂತೇರಿಡ್ಲ ಈ ತುಳಸಿ ಸಂಕೀರ್ತನೆ ಪಂತೆ ಐಟು ವಿಶಿಷ್ಟವಾದ ಕೆಲವು ಪದ್ಯಗಳೇನೆ ವಾದಿರಾಜರ ಅಂತಿದ್ದಾರೆ. ಅವನ್ನ ತುಳಸಿ ಸಂಕೀರ್ತನೆಗೋಸ್ಕರನೇ ಇಪ್ಪಣ ಪದ್ಯಗಳು ಬಂತು. ಆ ಪಾರಂಪರಿಕವಾದ ಐತನೇ ರಾಗಂಗಳು ಐತನೇ ತಾಳಂಗಳು ಇಂಚನೇ ಹೆಜ್ಜೆ ಪಾನೋಡು ಪಣಪುನ ಆ ಪಾರಂಪರಿಕ ಸಂಕೀರ್ತನ ಪದ್ಧತಿ ಪಂತೆ ಎಂಕಳು ಓಡಿಪುಡು ಉಂಟು. ಅಂಡ ಇನ್ನು ಮಸ್ತು ಜನ ಈ ಸಂಕೀರ್ತನೆ ಅನುಕರಣೆ ಅಂಪರೆಗೆ ಹೋತು ಸ್ವಲ್ಪ ಐಟಿ ಶೈಲಿ ವ್ಯತ್ಯಾಸ ಆತ್ನು ಕೆಲವು ಪದ್ಯಂಕುಳ ವ್ಯತ್ಯಾಸ ಆತ್ನು ಸಂಕೀರ್ತನದ ಪದ್ಯಂಕುಳು ಬಿಡ್ತು ಇದೆ ಮಂತ ಕೆಲವು ಈ ಕ್ಯಾಸೆಟ್ ಭಜನೆ ಮಂತ ಬರ ಶುರುವಾದ ದಾಸೇರನ ಪದ್ಯ ಅವಂತನೇ ಈ ಕೆಲವು ಮಂತ ಇಂಚ ಪದಾಕಳು ಕೇಳಿರ ಅಂತದ್ ನಮ್ಮಂತ ಎವ್ಯವ ಅಂತ ನಿಂಗೆ ಕ್ಯಾಸೆಟ್ ಪದ್ಯಂಕುಳು ಮಂತ ತುಳಸಿ ಸಂಕೀರ್ತನ ಸೇರಿಸೋದು ಪಣ್ಪುಣ ಒಂದು ಕಟ್ಲೆ ಶುರುವಾತ್ನಿದೆ. ಏನೊಂದು 2 ವರ್ಷ ಪಿರಪ ಒಂದು ಕಡೆ ಒಂದು ನಮ್ಮ ಕುಳನೆ ಹೆಂಗನ್ ಮಸ್ತ್ ಪರಿಚಯ ಇತ್ತು ನಾಕುಳನೆ ಒಂದು ಸಂಕೀರ್ತನ ತಂಡ ಅಕ್ಕಳು ತುಳಸಿ ಸಂಕೀರ್ತನೆ ಅಂಪರೆಗೆ ಬತ್ತಿತ್ತೇರು ಅಕ್ಕಳು ಇಂಚಿನೋ ಒಂದು ಪದ್ಯ ಮಂಟ್ರ ಶುರು ಅಂತೀರ ಅವು ಆ ದಾಸೇರನ ಪದ್ಯಲ ಹತ್ತು ಒಟ್ಟಿ ಒಂದು ಕ್ಯಾಸೆಟ್ ಪದ್ಯ ಪಂಡದ ಕುಣಿಪರೆಗೆ ಶುರು ಅಂತೀರು ಪಂಡಗಳ ಅಂತನ ತಪ್ಪೊಂದು ಪಣಪಣತ್ತು ಒಂಜಿ ಪರಂಪರೆ ಒಂಜಿ ಸಾಂಪ್ರದಾಯಿಕವಾತು ಒಂಜಿ ರಾಗ ತಾಳ ಸಾಹಿತ್ಯ ಈ ಹಿರಿಯರ ನಾಕಳು ವಾದಿರಾಜ ರಂಜಿತ್ ನಾಕಳು ಅಂತಗೊಳ್ತನ ಆ ಪದ್ಧತಿನೇ ಬಿಡ್ತು ಎವ್ವೋ ಒಂಜಿ ಎಂಕ್ಳು ಒಂದು ಕೃತ್ರಿಮ ಸಾಹಿತ್ಯನೇ ಇಜೊಂತು ಅವು ಅಂಪುಣ ಆತ ಸರಿಯತ್ತು ಪಣಪುಣ ಭಾವನೆ ಏನು ಆ ಕಡೆ ಒಳೆತ ಪಂಡೆ ಇಂಚಿತ್ನಮಂತ ಅಂಪಡೆ ಬೋಡಾನಾದ ಸಾಂಪ್ರದಾಯಿಕವಾನ ಎಂಕ್ಳು ದಾಸೇರ್ನಾಕ್ಳನ್ನೇ ಪದ್ಯ ಇಪ್ಪುನಾಗ ಇಂಚಿತ್ನಮಂತ ಎವ್ಯವೋ ಪದ್ಯ ಜೋಂತು ಅಂತ ಅಂಪುಣ ಸರಿಯತ್ತು ಅಂತ ಪಂಡೆ ಆಯ್ತು ಅವರ ಈ ಪದ್ಧತಿನಿ ಎಂಕ್ಳ ಸಾಂಪ್ರದಾಯಿಕ ತುಳಸಿ ಸಂಕೀರ್ತನ ಪದ್ಧತಿ ಅವೇನಿ ದುಂಬಿ ಎಂಚೆತ್ನ ಅಂಚನೇ ಒಳಿಪಂತ ಪೋಪಿ ಜವಾಬ್ದಾರಿ ಎಂಕ್ಳ ಮಿತ್ತು ಮಸ್ತು ಉಂಡು. ಇಂಚಿನ ದೃಷ್ಟಿಡು ಈ ಒಂದು ತುಳಸಿ ಸಂಕೀರ್ತನೆ ನಮ್ಮ ಪಡುಬಿದ್ರದೋ ಮಂದ ಜವಣೇರನಾಕ್ಳು ಇನೀಕ್ ಅವೇನಿ ಅಂತೊಂದು ತುಳ್ಳೇರು ನಿರಂತರವಾದ ಅಂತೊಂತೆ ಇತ್ತೀರು ಇತ್ತ ಕೂಡ ಒಂದು ವಿಶಿಷ್ಟವಾದ ವಾದಿರಾಜರನ್ನ ಪುದಾರ ಇತ್ತು ವಾದಿರಾಜ ನಾಮ ತುಳಸಿ ನಾಮ ಸಂಕೀರ್ತನ ಒಂದು ಮಂಡಳಿನ ಪಂತ ಅಂತೊಂತು ಐಕೊಂದು ವಿಶೇಷವಾನ ಐಕೊಂದು ವಿಶೇಷ ಸ್ಪರ್ಶವನ್ನು ಕೊಳ್ತು ಈ ಪದ್ಧತಿನ ಎಂಗಳು ಸಾಂಪ್ರದಾಯಿಕವಾದ ಒಳಿಪುವಂತ ಪೋಡು ಪಣಪುನ ಒಂದು ಎಡ್ಡೆ ದೀಕ್ಷಣೆ ಜೊಂತೇರು ಅವು ಪಡುಬಿದ್ರದಾಕಳು ಅಂತಿರಂತ ಅಣ್ಣ ಪರಂಪರೆನ ಒಳಿಪೋಪುನಾಕಳು ಅಂತೆ ಹೆಂಗೆ ಪನೋಳಿ ಐಕ ಸಾಕ್ಷಿ ಎಂಕಳು ಈ ಒಂದು ಖಡ್ಗೇಶ್ವರಿ ಸನ್ನಿಧಿ ಈ ಖಡ್ಗೇಶ್ವರಿ ಸನ್ನಿಧಿಡು ಎಂಕುಳ ಆಧುನಿಕತೆಗೆ ಸ್ವಲ್ಪಲ ಅವಕಾಶ ಇದ್ದಿ ಒಂಜಿ ಲೈಟ್ ಇದ್ದಿ ಒಂಜಿ ಬಲ್ಬ್ ಇದ್ದಿ ಒಂಜಿ ಪ್ಲಾಸ್ಟಿಕ್ ಒಳೆ ಬರ್ರೆ ಇದ್ದಿ ಈ ದುಂಬುದೋ
ಒಂದು 100 ವರ್ಷ ಪೆರಪ್ಪ ಪೋಂಡ ಇಂಚಿನ ಅನುಭವ ಅಮ್ಮ ಅಂಚಿನ ಅನುಭವ ಎಂಕ್ಲೆಗೆ ಇನಿಕಲ ಈ ಎಂಗ್ಲ ಖಡ್ಗೇಶ್ವರ ನಮ್ಮನ ಸನ್ನಿಧಿಗೆ ಬತ್ತುಂಡ ಆಪನ ಪಂಡ ಆ ಪರಂಪರೆಯನ್ನು ಒಳಿಪೋಪಿ ಮನಸ್ಥಿತಿ ನಮ್ಮ ಪಡುಬಿದ್ರದ ಬ್ರಾಹ್ಮಣರ ಉಂಡು ಪಣಪನೆ ಪಂಡ್ರೆ ಎಂಕ್ಲೆಗೆ ಮಸ್ತ್ ಖುಷಿ ಆಪ ಅಂಚನೆ ಪುಷ್ಪಾಲಂಕಾರ ಅಲ್ಲ ಎಂಕ್ಲೆಗೆ ಪುಷ್ಪಾಲಂಕಾರ ಅಂತ ಪಂಡ ಪಡುಬಿದ್ರದ ಬ್ರಾಹ್ಮಣರಂಪುಡು ಪಣಪುನಾತ್ ಒಂಜಿ ಆ ಹೆಗ್ಗಳಿಗೆ ಎಂಗ್ಲ ಪಡುಬಿದ್ರ ಬ್ರಾಹ್ಮಣರನ್ನು ಸಂಘಟನೆ ಉಂಡು ಆಯ್ತಾ ಅವರ ಮಂದ ರೀತಿಗಳ ಪಡುಬಿದ್ರ ಬ್ರಾಹ್ಮಣಗಳು ಸಂಘಟನೆ ಮಸ್ತ್ ಎದುರುಡುಂಡು ಪುಷ್ಪಾಲಂಕಾರ ಇಪ್ಪು ಚಂಡೆ ಇಪ್ಪು ಬೊಳಸೊನೆ ಇಪ್ಪು ಸುಧಾರಿಕೆ ಇಪ್ಪು ಇನ್ನಿಗೆ ಸಂಕೀರ್ತನೆ ಸುರುವಂತೀರಿ ಇಂಚ ಈ ಪರಂಪರೆ ನಮ್ಮ ಬ್ರಾಹ್ಮಣಗಳ ಪರಂಪರೆಯನ್ನು ಉಳಿಪೋಡು ತಾಂಡ ಇಂಚಿನ ಜವನೇರನಾಕಳು ಸೇರಂಡ ಮಾತ್ರ ಸಾಧ್ಯ ಇದ್ದಡ ಎಂಕುಳ ಪರಂಪರೆ ಉಳಿಯರೆ ಸಾಧ್ಯ ಇದ್ದು ಇಂಚಿನ ದೃಷ್ಟಡು ಇನ್ನು ತುಳಸಿ ನಾಮ ಸಂಕೀರ್ತನೆ ಮಣ್ಣುಳಿ ನೀವು ಸುರುವಂಥದ್ದು ವಿಶೇಷವಾದ ವಾದಿರಾಜರು ಈ ಸಂಕೀರ್ತನೆಯನ್ನು ಸುರುವಂತನಾಕಳು ಪಣಪುನ ನೆನಪುಡು ವಾದಿರಾಜರನ್ನ ಪುದಾರ ಜೋಡು ಪಂತು ಇಂಗೆ ಬಂದ ಸೇರ್ತಿ ಇಂಚಿನ ಈ ಒಂದು ಮಣ್ಣುಳಿನ ಆರಂಭ ಅಂತ ತುಳಸಿ ಸಂಕೀರ್ತನೆ ಮುಂದುವರಿ ಪುನಃ ಒಂದು ಮಸ್ತು ಎಂಕ್ಲಂಜಿ ಖುಷಿತ ವಿಷಯ ತುಳಸಿ ನಾಮ ಸಂಕೀರ್ತನೆ ಅನ್ನೋದು ವಿಶೇಷತೆ ಇಂಚಿನ ಒಂದು ಪಂಡ ಈ ನತ್ತು 12 ಒಂದು ಕಥೆ ಉಂಟು ಈ ಎಂಕೊಳ ಗುರು ಪರಂಪರೆ ಬರ್ತನ ಅವರಿ ಸಾಂಬಳು ವಿಶ್ವಪ್ರಿಯ ತೀರ್ಥೇರ ಪಂತ ಅಕ್ಳ ಪುದಾರ ಅಕ್ಳಿಗೆ ವೃಂದಾವನಾಚಾರ ಪಂತೆ ಪ್ರಸಿದ್ಧೀತ್ನ ಅಕ್ಳ ಪುದಾರ ವಿಶ್ವಪ್ರಿಯ ತೀರ್ಥೇರ ಪಂತ ಸುಮಾರು 150-200 ವರ್ಷ ಅಂತ ಪಿರಪದ ಸ್ವಾಮಿಗಳು ಆ ಸ್ವಾಮಿಗಳು ಮಲ್ಲ ವಿದ್ವಾಂಸರು ಮಸ್ತು ವೈರಾಗ್ಯ ಶಿಖಾಮಣಿ ಆಕಳು ಆಕಳು ಆ ಪರ್ಯಾಯ ಅಂತೂ ಆ ಒಂದು ಸಮಯ ಉಂಟು ಕೊಚ್ಚಿದ ಅರಸೆ ಕೇರಳ ಅಂತ ಕೊಚ್ಚಿದ ಅರಸೆ ಆಕಳಿನ ದರ್ಶನ ಬೋಡು ಅಂತ ಬತ್ತೆ ಆ ಕೊಚ್ಚಿದ ಅರಸೆಲ ಮಲ್ಲ ವಿದ್ವಾಂಸ ಮಸ್ತು ತೆರೀತ್ನಾಯೆ ಸಂಸ್ಕೃತನೆ ಮಂತ ಎಡ್ಡೆ ತೆರೀತ್ನಾಯೆ ವೇದಾಂತ ಬಂತ ಓದುದ್ನಾಯೆ ಆಯ್ಗೆ ಒಂಜಿ ಸಂಶಯ ಇತ್ಕಾರ ಈ ಎಂಕ ಸ್ವರೂಪ ಸುಖ ಬಂಡ ಇಂಚಿನೋ ಅಂತ ಪಂತ ಆಯ ಜಿಜ್ಞಾಸೆ ಅಂತ ಒಂದು ಇತ್ತೆ ಈ ಎಂಕ ಪಂಡ ಒಂದೊಂದು ಸ್ವರೂಪ ಸುಖ ಬಂಡ ಇಂಚಿನೋ ಅಂತ ಅರ್ಥ ಅಂತಿದ್ದಿ ಜಾದು ಒಂದು ಪಂತ ಆಯ್ಗೆ ಒಂಜಿ ದಿವಸ ಆಯ್ಗೆ ದೇವರ ಕರೆಂಟ್ ಬತ್ತ ಪಂಡಿರಿಕಾರ ಪೂರ್ಣತ್ರಯೀಶಿ ತ್ರಿಪುಣತ್ರ ಅಂತ ಪೂರ್ಣತ್ರಯೀಶಿ ಬತ್ ಕರೆಂಟ್ ಪಂಡಿರಿಕರೆ ಈಗ ನರ್ತನಂಪುಲ ಅಂತ ಪಂತ ಹಾಗೆ ನರ್ತನಂಪುಲ ಅಂತ ಬತ್ ಕರೆಂಟ್ ಬತ್ ದೇವರ ಪಂಡಿರ ನರ್ತನ ಅಂತನ ಸ್ವರೂಪ ಸುಖ ಎಂಚಾಪನ ಬಂದು ಗೊತ್ತಾತ್ರಿ ಅವು ಜೇಗಂತ ಪಂಡ ನರ್ತನ ಇನಿ ಮಂದಿರಲಂಪೇರು ನರ್ತನ ಅಂತನಾಗ್ಲಿ ಮಂದಿರ ಸ್ವರೂಪ ಸುಖ ಆಪನ ಆಯ್ಗೆ ಒಂದೊಂದು ಮಲ್ಲ ಜಿಜ್ಞಾಸೆ ಒಂದೊಂದು ಎಂಚ ಈ ಏನೋ ಪ್ರಶ್ನೆ ಪರಿಹಾರ ಅಂತ ಪಂತ ಯೋಚನೆ ಅಂತ ಒಂದು ಇಪ್ಪನಾಗ ಒಡಿಪುಗು ಬತ್ತೆ ಅಪನಗ ವಿಶ್ವಪ್ರಿಯ ತೀರ್ಥೇರನ ಪರ್ಯಾಯ ಅಂತಿತ್ತು ಬತ್ತದು ಸಾವುಳ್ಳ ಪ್ರಾರ್ಥನೆ ಅಂತ ಕರಿ ಹೆಂಗೆ ಸ್ವರೂಪ ಸುಖ ಬಂಡ ಎಂಚಿನೋ ಅಂತೂ ಅರ್ಥ ಅಂತಿದ್ದಿ ಹೆಂಗೆ ದೇವರ ಕರೆಂಟ್ ಬತ್ತೊಂಜಿ ಪಾತೆರ ಪಂಡೀರು ನರ್ತನಂಪಲ ಅಂತ ಪಂಡೇರು ಹೆಂಗೆ ಎಂಚಿನ ನರ್ತನಂಪಡು ಗೊತ್ತಾದ್ರೆ ಇಂಕ್ಲೆ ಎನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಪಂಡೇರ್ಕರೆ ಅದನ್ನಾಗ ಸಾವಳು ಪಂಡೇರು ಈತೆ ಕಾರ್ತಿಕ ಮಾಸ ನಡೆದೊಂದುಂಡು ರಾತ್ರಿ ಸಂಕೀರ್ತನೆ ಆಪನು ಸಂಕೀರ್ತನೆಗೆ ಬಲ್ಲ ಅಂತ ಪಂತ ರಾಜಗ ಪಂಡೇರ್ಕರೆ ಸರಿ ರಾಜ ಸರಿ ಆವು ಪಂಡೆ ಆಂಡ ಒಂಜಿ ಐಟು ಕಂಡೀಷನ್ ಉಂಡು ಈ ಸಂಕೀರ್ತನೆ ಅಂಪರೆಗೆ ಬನ್ನ ನಿನ್ನ ರಾಜ ಪೋಷಾಕ ಎವಲು ಇಪ್ಪರತಿರನು ಸಾಮಾನ್ಯ ಜನಾಂಕಳ್ಳಕ ಒಂಜಿ ಕಚ್ಚೆಲ್ಲ ಶಾಲ ಪಾಡಂತ ಬರೋಡಾತೆ ನಿನ್ನ ಎವುಲ ಆಭರಣಗಳು ಈ ಕಿರೀಟ ಇವೆಲ್ಲ ಈ ಒಂದು ಧಾರಣೆ ಅಂತಂದು ಬರ್ರಿ ಇದ್ದಿ ಅಂಜನೆ ಬರೋಡು ಅಂತ ಪಂಡೇರ್ಕರೆ ಸರಿ ರಾಜ ಯಾವ ಒಂದು ಬತ್ತೆ ತುಳಸಿ ಪೂಜೆ ನನ್ನ ತುಳಸಿ ಸಂಕೀರ್ತನೆ ಸುರುವಾನು ಮಂತಿರ ನರ್ತನಂಪರ ಸುರುವಂತಿರು ಪದ್ಯ ಬಂಡ್ರ ಸುರುವಂತಿರು ಮಂತಿರ ಒಟ್ಟಿಗೂ ಸೂತು ಇಂಬೆಲ್ಲ ಗೋವಿಂದ ನಾರಾಯಣ ಪಣ ಕುಡುಪರಿಗೆ ಸುರುವಂತೆ ಅವು ಮಂದಿರಲ ಕುಣುಪುನ ಆ ಶಬ್ದ ಆ ತಾಳ ಆ ಭಜನೆಗೆ ಇಂಬೆಗಲ ಮನಸ್ಸು ಸಂಪೂರ್ಣವಾದ ಏಕಾಗ್ರತವಾದ ಐಟಿ ಇತ್ತು ತಲ್ಲಿನ ಆತ ಆಯಲೆ ಕುಣಿಪರಿ ಸುರುವಂತೆ ಇತ್ತಿತ್ತಕನೆ ಕುಣಿಪರಿ ಸುರುವಂತೆ ಆಯಗ ತಾನು ಮೋಳುಳ್ಳೆಂತೆ ಗೊತ್ತಿ ತಾನು ಒಂಜಿ ರಾಜೇ ಪಣುಪುನ ಅಭಿಮಾನನು ಪೂರ್ತಿ ಕುಣಿಪರಿ ಸುರುವಂತೆ ಕರೆ ಮಂತ ಸಂಕೀರ್ತನೆ ಮಂತ ಮುಗೀನು ರಾಜ ಸಾವುಳ್ಳ ಬತ್ತೆ ಮತ್ತು ನಮಸ್ಕಾರ ಅಂತೆ ಬತ್ತದ ಸಾವುಳು ಕೇಂಡರೆ ಕರೆ ನಿಂಕಿನ ಎಂಚಿನ ಅನುಭವ ನೀ ಸಂಕೀರ್ತನೆ ಅಂಪುನಗ ಪಂತ ರಾಜರಡ ಕೊಚ್ಚಿ ರಾಜರಡ ಕೇಂದ್ರಿಕರ ಸ್ವಾಮಿಗಳು ಅತ್ಕೊಳ್ತಾನಾಗ ರಾಜೇ ಪಂಡೆಗರೆ ಏನು ಸಂಕೀರ್ತನೆ ಅಂದನಾದ ಪೊಳ್ತು ಎಂಕ ಏನೇರಂತೆ ಗೊತ್ತಿತ್ರಿ ಏನು ಆದ ತನ್ಮಯತಿಡು ಏನು ದೇವೇರನೋ ಆ ಭಕ್ತಿ ಏನು ದಾಸೆ ಪಣಪುನ ಆ ಅನುಸಂಧಾನ ಅಂತಂತ ಏನು ನರ್ತನ ಅಂತಂತಿತ್ತೆ ಏನು ರಾಜೇ ಪಣಪುನ ಅಭಿಮಾನನೇ ಎಂಕ ಮದತ್ತು ಬೋನು ಒಂದು ಪಂಡೆಗರೆ ಈ ಕೇಂಡದ ಕಡೆ ಸ್ವರೂಪ ಸುಖ ಪಣ್ಣ ಜಾದು ಅಂತ ಪಂತು ಮುಂದೇನೆ ನಿಂಕೇನು ಪಣ್ಣ ಪಂತ ಆಯ್ಗ ಒಂದು ಎಡ್ಡೆ ಉದಾಹರಣೆ ಮೂಲಕ ಆಯ್ಕೆ ಪಂಡುಕೊಳ್ಳಿಯರು ನತ್ಲ ಸುಲಭುಂಡು ನಿಂಗ್ಲೆಗೆ ಅರ್ಥ ಅಂತ ಪನ್ನೋಡು ಅಂತ ಸ್ವರೂಪ ಸುಖ ಪಂಡ ಜಾದ ಒಂದು ಪಂಡ ರಾತ್ರಿ ನಿಂಕಳು ಮಂತಿರಲ್ಲಿ ನಿದ್ರೆ ಅಂಪೋರತ ನಿದ್ರೆ ಅಂತ ಬೊಕ್ಸರ ಲಕ್ನಾಗ ಏನಿಂಗೆ ಎಡ್ಡೆ ನಿದ್ರೆ ಅನ್ ಮಾರ ಭಾರಿ ಲಾಯಕ ನಿದ್ರೆ ಬತ್ನು ಅಂತ ಪಣ್ಪರ ಸುಲೆ ಒಂದೇ ಸ್ವರೂಪ ಸುಖ ಅವು ಎಂಕುಳ ಆತ್ಮಗ ಆಪನ ಸುಖ ಅಂಚಿನ
ಸುಖ ಎಂಕ್ಲೆಗೆ ಓಳು ಸಿಕ್ಕುನು ಪಂಡ ಇಂಚ ದೇವೇರನ ಪದ್ಯ ಪಣಂದು ನರ್ತನಂಪನಗ ಸಿಕ್ಕುನು ಪಣಂತು ಅಪನಗ ಎಂಕ್ಲೆಗೆ ಸಾವಳು ಸೊಜಿಪಕೊಳ್ಳಿಯರು ಅಂಚಿನ ಆ ಸ್ವರೂಪ ಸುಖ ಎಂಕ್ಲ ಜೀವಗ ಆಪನ ಸುಖ ಎಂಕ್ಲೆಗೆ ಅನುಭವ ಬರೋಡು ಅಂತ ಅಂಡ ಮಂತೇರ್ಲ ತಾಳಪಸು ಅಂತೂ ಸಂಕೀರ್ತನೆ ಅಂತುಂಡ ಮಾತ್ರ ಆ ಸುಖಂತ ಅನುಭವ ಅವರೇ ಸಾಧ್ಯ. ಅಂಚಿನ ಒಂದು ಅದ್ಭುತವಾನ ವೇದಾಂತಂತೋ ಅನುಭವ ಬರ್ಪುಣ ಈ ನಾಮ ಸಂಕೀರ್ತನೆ ಎಂಕ್ಲೆಗೆ ವಾದಿರಾಜರು ಪಾಡುಕೊಳ್ಳಿಯರು ಆಮೇಲೆ ಮಂತ ಬ್ರಾಹ್ಮಣಗಳು ಒಟ್ಟು ಸೇರ್ತು ಈ ಪರಂಪರೆಯನ್ನು ಉಳಿಪೋಡು ಪಣಪುನ ಒಂದು ಎಡ್ಡೆ ಉದ್ದೇಶ ಅಂತೂ ಈ ಸಂಕಲ್ಪ ಅಂತದಾರು. ಈ ಸಂಕಲ್ಪನಿ ದೇವರು ವಾದಿರಾಜರು ಈಡೇರಿಸೋಡು ಮಂತ ಜವಣೇರನಾಕಳಿಗೆ ದೇವರು ಈ ಐಕ್ಯಮತ್ಯ ಸಿಕ್ಕಡು. ಸಾಮಾನ್ಯ ಮಾತು ಲೋಕ ಉಂಟು ಒಂಜಿ ಪಾತ್ರ ಉಂಟು ಬ್ರಾಹ್ಮಣಗಳು ಓಡು ಸೇರುವೇರು ಪಂಡು ಅಚನಂಗೂ ಸೇರುವೇರು ಪಂತು ಆಂಡವು ಪಡುಬಿದ್ರದ ವಿಷಯ ಉಂಟು ಅವು ಅಪವಾದ ಅವು ವಿದ್ಯೆ ಅಂಚ ಮಂತ ಕೆಲಸ ಕೂಡ ಟೊಂಕ ಕಡದ ಕೆಲಸ ಪರಿಗೆ ನಮ್ಮ ಪಡುಬಿದ್ರ ಬ್ರಾಹ್ಮಣಗಳು ಒಳ್ಳೆರು ಅವು ಒಡಿಪುದ ಪರ್ಯಾಯ ಇಪ್ಪು ಮಂದ ಸಂದರ್ಭ ಉಂಟ್ಲ ಮಂತ ಉತ್ಸವ ಉಂಟ್ಲ ಅಕಳೆಗೆ ಒಂಜಿ ಸುದ್ದಿ ಪೊಂಡ ಪಾಪು ಬೋಡು ಅಂತ ಪಂಡ ಪಾಪು ಅಕ್ಕ ಬಂದಿರಲ್ಲ ಬತ್ತತು ಎಂತತು ಆ ಸೇವೆ ಅಂಪೇರು ಆ ಒಂದು ಸೇವೆ ಅಂಪೇರು ಸಿದ್ಧಾಸ್ತಿರಾತಿ ಎಂತ ಬೇರು ಬತ್ತತು ಅಂಚಿನ ಆ ಸಂಘಟನೆ ನನಾದ ಬಳೆಯೋಡು ನನಾದ ಜವಣೇರನಾಕ್ಳು ಒಟ್ಟು ಸೇರೋಡು ಅಕ್ಲೆಮಂತ ಎಡ್ಡೆ ಸಂಸ್ಕಾರ ಸಿಕ್ಕೋಡು ಐಕೆ ಬೋಡಾನ ಮಾರ್ಗದರ್ಶನ ಅಂಪರಿಗೆ ನಮ್ಮ ಕೊರ್ನಾಯರು ನಮ್ಮ ಗುರುಕಾರನಾಕ್ಳು ಮಂತ ಒಳ್ಳೆರು ನಮ್ಮ ವೈಎನ್ಆರ್ ಅಂಚಿತ್ನಾಕ್ಳು ಎಡ್ಡೆ ಒಂದು ನೇತಾರನಾಕ್ಳು ಒಳ್ಳೆರು ಅಕ್ಳಮಂತ ಆ ಒಂದು ವಿಶೇಷವಾದ ಮಾರ್ಗದರ್ಶನ ಉಂಟು ನಮ್ಮ ಜವಣೇರನಾಕ್ಳು ನನಾದ ಬಳೆಯೋಡು ಆ ಎಡ್ಡೆ ಸಂಸ್ಕಾರ ಸಿಕ್ಕೋಡು ನಮ್ಮ ಪರಂಪರೆ ಉಳಿಯೋಡು ಪಂತು ಎಂಕ್ಳು ದೇವರಡ ಕೃಷ್ಣದೇವರಡ ಪ್ರಾಣದೇವರಡ ವಾದಿರಾಜರ ವಿಶೇಷವಾತು ನಟ್ಟೊಂತು ಮಂದಿರಗಳ ಎಡ್ಡೆ ಅಪ್ಪಲಕ ದೇವರ ಪ್ರಾರ್ಥನೆ ಅಂತ ಎರಡು ಪಾತ್ರ ಮುಗಿಪೊಂದು ಶ್ರೀಕೃಷ್ಣ ಅರ್ಪಣ. ನಮ್ಮೆಲ್ಲರನ್ನು ಅನುಗ್ರಹಿಸಿ ಹರಸಿದ ಗುರುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ 1ನೇ ಗುರಿಕರಾದ ಕೊರ್ನೆಯ ಶ್ರೀ ಪದ್ಮನಾಭರಾವ್ ಇವರಿಂದ ಅಧ್ಯಕ್ಷೀಯ ಭಾಷಣ. ಖಡ್ಗೇಶ್ವರಿ ಮಹಾತಾಯ ಸನ್ನಿಧಾನ, ಮಾಲಿಂಗೇಶ್ವರ ಮಹಾಗಣಪತಿ ದೇವರ ಸನ್ನಿಧಾನ ಅವರನ್ನು ಪೂಜೆ ಮಾಡಿಕೊಂಡು ನಮ್ಮ ಗುರುಗಳು ವಿಶ್ವವಲ್ಲಭ ತೀರ್ಥ ಸ್ವಾಮಿ ಸೋದಯಮಠ ಅವರಿಗೆಲ್ಲ ನಮಸ್ತೆ ಮಾಡಿ ನಾವು ಅಧ್ಯಕ್ಷತಾನ ವಹಿಸಿಕೊಂಡ ಪ್ರಕಾರ 2 ಮಾತು ಸಮಯ ಸಂದರ್ಭದ ಮೀರಿ ಹೋಯಿತು. ಆದರೂ ಒಂದು ಸಿಂಪಲಾಗಿ 2 ಮಾತು. ಈ ತುಳಸಿ ಪೂಜೆ ಸಂಕೀರ್ತನೆ ಇದನ್ನು ಅನಾದಿ ನಾನು ಚಿಕ್ಕದಾಗಲಿರುವಾಗಲೂ ಇದು ಆರಂಭ ಆಗಿದೆ. ಆವಾಗ ಅಳವೆಕೋಡಿ ವಾದರಾಜರಾಯರು ಅಂತ ಅವರು ಮಾಡಿಕೊಂಡು ಬಂದರು. ಅವರಲ್ಲಿ ಮತ್ತೆ ಅವರಲ್ಲಿ ಹರಿಕೃಷ್ಣ ಶರ್ಮ ಅವರು ಕೂಡ ಅದರಲ್ಲಿ ಅವರನ್ನು ಗುರು ವಿಷಯ ಎಲ್ಲ ತಗೊಂಡು ಮಾಡಿಕೊಂಡು ಬಂದ ಕ್ರಮ. ಈಗ ಅವರ ಮಕ್ಕಳು ಅದನ್ನು ಮುಂದುವರಿಸ್ಕೊಂಡು ಹೋಗಿ ಇಡೀ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಕೀರ್ತಿ ಬರಬೇಕಂತೇಳಿ ಪ್ರಯತ್ನ ಮಾಡಿದ್ದಾರೆ. ಆದರೆ ಒಂದು ವಿಶೇಷ, ಈ ತುಳಸಿ ಸಂಕೀರ್ತನೆ ಈ ದಿವಸ ನಮಗೆ ಉದ್ಘಾಟನೆಯನ್ನು ಸೋದೆ ಮಠಾಧೀಶರು ಒಪ್ಪಿಕೊಂಡು ಇದನ್ನು ಉದ್ಘಾಟನೆ ಮಾಡಿದ ಒಂದು ವಿಶೇಷ ಏನಂದರೆ, ನಮ್ಮ ಸಂಸ್ಥೆಗೆ ನಮ್ಮ ಖಡ್ಗೇಶ್ವರಿ ಸನ್ನಿಧಾನದಲ್ಲಿ ನಮ್ಮ 10 ಸಂವತ್ಸರ ಭಕ್ತಿಪೂರ್ವಕವಾಗಿ ಮಹಾತಾಯಿ ಅನುಗ್ರಹಿಸಿದ 2 ಪಾತ್ರೆಗಳು ಈಗ ಆ ಸಂತೋಷದಲ್ಲಿ ನಾವು ಇರುವಾಗ ಇದೊಂದು ತುಳಸಿ ಸಂಕೀರ್ತನೆ ಕೂಡ ನಮಗೆ ಒಂದು ಅನುಭವದ ಒಂದು ಮಾತು. ಯಾಕೆಂದರೆ ಇದರಲ್ಲಿ ಪ್ರತಿನಿಧಿತ್ವ ವಹಿಸಿಕೊಂಡವರು ಹರಿಕೃಷ್ಣ ಶರ್ಮ ಮಕ್ಕಳು ಅವರೆಲ್ಲ ಉದ್ಯೋಗದಲ್ಲಿ ರಿಟೈರ್ಡ್ ಆಗಿ ಈ ಸಂಕೀರ್ತನೆಯನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅದನ್ನು ಕಾರ್ಯಗತ ಮಾಡಬೇಕಾದರೆ ನಮ್ಮ ಗುರುಕಾರರು PS ನಟರಾಜ್ ಅವರು ಕೂಡ ರಿಟೈರ್ಡ್ ಆಗಿ ಬಂದ ಕಾರಣ ನಮಗೆ ಇದು ಒಂದು ಪರಿಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗುವ ಒಂದು ಯೋಗ್ಯತೆ ನಮಗೆ ಸಿಕ್ಕಿತು. ಅದನ್ನು ಕಾರ್ಯಕ್ರಮ ರೂಪವಾಗಿ ಬರಬೇಕಂತೇಳಿ ನಮ್ಮ ವನದುರ್ಗ ಟ್ರಸ್ಟು ಕಾರ್ಯದರ್ಶಿ YN ರಾಮಚಂದ್ರಯ್ಯರೆಲ್ಲ ಸೇರಿ ಅದನ್ನು ಮುಂದುವರಿಸಿಕೊಂಡು ಈ ಸಂದರ್ಭದಲ್ಲಿ ಸ್ವಾಮೀಜಿಯನ್ನು ಕರೆಗೊಂಡು ಅವರಿಗೆಲ್ಲ ಸನ್ಮಾನ ಮಾಡಿ ನಮಗೆಲ್ಲ ಆ ಒಂದು ತುಳಸಿ ಸಂಗೀತೆಯನ್ನು ನೋಡುವ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದನ್ನು ಶಾಶ್ವತವಾಗಿ ಮುಂದುವರಿಸಿಕೊಂಡು ಹೋಗಬೇಕಾಗಿ ಅದಕ್ಕೆ ಬೇಕಾದ ಅಭಿವೃದ್ಧಿ ನಮ್ಮ ಯುವಕರು ಸೇರಿಕೊಂಡು ಸಂತೋಷವಾಗಿ ಪ್ರೋತ್ಸಾಹಿಸಬೇಕಾಗಿ ನನ್ನ ಪ್ರಾರ್ಥನೆ, ನನ್ನ ಅಧ್ಯಕ್ಷತೆ. ಧನ್ಯವಾದಗಳು. ಇದೀಗ ನಾವು ಉದ್ಘಾಟನಾ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿದ್ದೇವೆ. ಶ್ರೀ ವನದುರ್ಗ ಟ್ರಸ್ಟಿನ ಕೋಶಾಧಿಕಾರಿಗಳಾದ ವೈ ಸುರೇಶ್ ರಾವ್ ಇವರಲ್ಲಿ ಧನ್ಯವಾದ ಸಮರ್ಪಣೆಯನ್ನು ನಡೆಸಬೇಕಾಗಿ ಕೋರಿಕೆ. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ಹಾಗೂ ಖಡ್ಗೇಶನವರಿಗೆ ನಮಸ್ಕರಿಸುತ್ತಾ ಶ್ರೀ ವಾದಿರಾಜ ತುಳಸೀನಾಮ ಸಂಕೀರ್ತನಾ ಮಂಡಳಿಯ ಉದ್ಘಾಟನೆಯನ್ನು ಶ್ರೀ ಖಡ್ಗೇಶ್ವರಿ ಜ್ಞಾನಮಂದಿರದಲ್ಲಿ ಮಾಡಿರುವ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಸೋದೆಮಠ ಉಡುಪಿ ಇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಶ್ರೀ ವನದುರ್ಗ ಟ್ರಸ್ಟ್ ಪಡುಬಿದ್ರಿ ಬೇಂಗ್ರೆ ಶಿವಹಳ್ಳಿ ಬ್ರಾಹ್ಮಣ 10 ಸಂವತ್ಸರ ಆಡಳಿತ ಮಂಡಲ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸ್ವಾಮಿಳೆ ಮಂತೆಲ್ಲ ಇಂಗಳು ಅಡ್ಡ ಬೀಳ್ತಾ ಇಂಗಳು ಬತ್ತತೆ ಮುಗಿತು ಹೊಳ್ನೆಗೆ ಈತ ಪೊರ್ಲ ಅಂತ ಹೊಳ್ನೆಗೆ ಇಂಕಳೇ ಸಾಕ್ಷಿ
ಶ್ರೀ ಶ್ರೀ ಸ್ವಾಮೀಜಿ ಅವರು ಉದ್ಘಾಟಿಸಿ ಪಡುಬಿದ್ರಿ ಬ್ರಾಹ್ಮಣರ ಜನತೆಗೋಸ್ಕರ ತುಳಸಿ ನಾಮ ಸಂಕೀರ್ತನೆಯನ್ನು ಮಾಡುವರೇ ಅನುವು ಮಾಡಿಕೊಡುತ್ತಾರೆ. ಅದಕ್ಕಾಗಿ ಅವರನ್ನು ಅಭಿನಂದಿಸುತ್ತೇನೆ. ಹಾಗೆ ವೇದಿಕೆಯಲ್ಲಿರುವ ಗಣ್ಯರಿಗೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಇಂದು ಶ್ರೀ ಶ್ರೀ ಸ್ವಾಮೀಜಿಯವರಿಂದ ಸನ್ಮಾನಗೊಂಡಿರುವ ತುಳಸಿ ಸಂಕೀರ್ತನೆಯ ಗುರುಗಳಾದ ಶ್ರೀನಿವಾಸ ಶರ್ಮರು ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅವರ ತಂದೆಯವರಾದ ದಿವಂಗತ ಶ್ರೀ ಹರಿಕೃಷ್ಣ ಶರ್ಮರು ನಮ್ಮ ಗುರುಗಳಾಗಿದ್ದರು. ಅವರು 1ನೇ ಕ್ಲಾಸಿಂದ 5ನೇ ಕ್ಲಾಸ್ನವರೆಗೆ ಗುರುಕುಲದ ಪಾಠ ಹೇಗುಂಟು ಹಾಗೆಯೇ ಮಾಡಿಕೊಟ್ಟಿದ್ದಾರೆ. ಅಂದರೆ ತೋಟದಲ್ಲಿ ನಮಗೆ ರಾಮಾಯಣ ಹಾಗೆ ಲಂಬೋದರ ಅದಕ್ಕೆ ತಾಳ ಹೇಗೆ ಹಾಕುವಂತ ಹೇಳಿಕೊಟ್ಟವರು ಗುರುಗಳು. ಅವರನ್ನು ಈಗಲೂ ಸ್ಮರಿಸ್ತೇವೆ. ಅವರಿಂದ ತುಳಸಿ ನಾಮ ಸಂಕೀರ್ತನೆಯನ್ನು ಕಲಿತು ಇಡೀ ಬ್ರಾಹ್ಮಣ ಸಮಾಜ ತನ್ನ ದೇಣಿಗೆಯನ್ನು ಕೊಟ್ಟಿರುತ್ತಾರೆ ನಮ್ಮ ಶ್ರೀನಿವಾಸ ಶರ್ಮರು. ಅವರೊಂದಿಗೆ ಅವರ ಸಹೋದರಾದ ರವೀಂದ್ರನಾಥ ಮತ್ತು ಜಯಂತ ಅವರು ಹೆಗಲಿಗೆ ಹೆಗಲು ಕೊಟ್ಟು ತುಳಸಿ ನಾಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಬ್ರಾಹ್ಮಣ 10 ಸಮಸ್ತರಿಗೆ ನೀಡುತ್ತಾರೆ. ಅವರಿಗೂ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾವುದೇ ನಾಟಕ ಆಗಲಿ ಯಕ್ಷಗಾನ ಆಗಲಿ ಅದಕ್ಕೊಬ್ಬರು ಸೂತ್ರಧಾರಿ ಅಂತ ಬೇಕು. ಸೂತ್ರಧಾರಿ ಇಲ್ಲದ್ರೆ ಯಾವುದು ಕೆಲಸನೂ ಆಗುವುದಿಲ್ಲ. ಶ್ರೀ ವಾದಿರಾಜ ತುಳಸಿ ನಾಮ ಸಂಕೀರ್ತನೆಯ ಈ ಮಂಡಳಿಯ ರಚನೆಗೆ ಹಗಲಿರುಳು ದುಡಿದ ಸೂತ್ರಧಾರಿ ನಮ್ಮ ಗುರಿಕಾರ ಬಾಲಪ್ಪ ನಟರಾಜ್ ಅವರ ಶ್ರಮದಿಂದ ತುಳಸಿ ಸಂಕೀರ್ತನೆ ಮಂಡಳಿಯು ಉದ್ಘಾಟನೆಗೊಂಡಿದೆ. ಹಾಗೂ 2/11/24ರಿಂದ 13/11/24 ಬುಧವಾರದವರೆಗೆ 12 ದಿನಗಳ ತುಳಸಿ ಸಂಕೀರ್ತನ ಸೇವೆಯನ್ನು ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಸಂಯೋಜಿಸುತ್ತಾರೆ. ಅವರಿಗೆ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ 11 ದಿವಸದ ತುಳಸಿ ಸಂಕೀರ್ತನೆ ಸೇವೆಯನ್ನು ನೀಡಿದವರಿಗೂ ಧನ್ಯವಾದಗಳು. ಎಲ್ಲ ಟ್ರಸ್ಟ್ನವರಿಗೂ ಈ ಮಂಡಳಿಯಲ್ಲಿ ದಿನಾಲೂ ಸಂಕೀರ್ತನೆಯನ್ನು ಅಭ್ಯಾಸ ಮಾಡಿ ಇಂದು ಪ್ರಥಮ ಸಂಕೀರ್ತನವನ್ನು ನಡೆಸುವರೇ ಬ್ರಾಹ್ಮಣ ಯುವಕರಿಗೂ 10 ಸಮಸ್ತರಿಗೂ ಧನ್ಯವಾದಗಳು. ಇಂದು ಬಂದು ಸಭೆಯನ್ನು ಚೆಂದ ಕಾಣಿಸಿಕೊಟ್ಟ ನಿಮಗೆಲ್ಲರಿಗೂ ಅನಂತಾನಂತ ವಂದನೆಗಳು. ಈಗ ಆ ಕುಣಿತ ಭಜನೆ ಮತ್ತು ನಮ್ಮ ಸಂಕೀರ್ತನೆ ಅಂದರೆ ವ್ಯತ್ಯಾಸ ಏನು ಅಂತೇಳಿ, ನಮ್ಮ ಸಂಕೀರ್ತನೆಯಲ್ಲಿ ಸಂಜೆಯ ಹೊತ್ತು 2 ಕೈಯಲ್ಲಿ ತಾಳವನ್ನು ಹಿಡಿದುಕೊಂಡು ತಾಳವನ್ನು ಬಡಿಯುತ್ತಾ ದೇವರ ನಾಮಸ್ಮರಣೆ ಮಾಡುವುದು, ಕೃಷ್ಣನ ನಾಮಸ್ಮರಣೆ ವಿಷ್ಣು ನಾಮಸ್ಮರಣೆಯನ್ನು ಮಾಡುತ್ತಾ ನರ್ತನ ಮಾಡುವುದೇ ಸಂಕೀರ್ತನೆ. ಇದರಿಂದ ನಮಗೂ ಇಹದಲ್ಲಿಯೂ ಪರದಲ್ಲಿಯೂ ಮೋಕ್ಷದಲ್ಲಿಯೂ ಸಿಗ್ತದೆ, ಸುಖ ಶಾಂತಿ ಸಿಗ್ತದೆ. ಹಾಗೆ ಇದನ್ನು ಮಾಡಿದವರಿಗೆ ಪುನರ್ಜನ್ಮ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಒಳ್ಳೆಯ ಸಂಕೀರ್ತನೆ. ಶ್ರೀನಿವಾಸ ಶರ್ಮರು ಶುರು ಮಾಡಿದ ಇದು ಸಂಕೀರ್ತನೆಯು ನಮ್ಮ ನೆರೆ ಗ್ರಾಮಗಳಿಗೂ ಹರಡಲಿ, ಹಾಗೆ ರಾಜ್ಯದಲ್ಲಿಯೂ ವಿದೇಶಗಳಲ್ಲಿಯೂ ಹರಡಿ ನಮ್ಮ ಕೀರ್ತಿಯ ಕಂಪನ್ನು ಎಲ್ಲ ಕಡೆಯಲ್ಲೂ ಪಸರಿಸಲಿ ಎಂದು ಹಾರೈಸ್ತೇನೆ. ನಿಮಗೆಲ್ಲರೂ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ ಗುರುಪ್ರಸಾದ್ ಇವರಿಗೂ ಅನಂತ ಧನ್ಯವಾದಗಳು.
ವಾದಿರಾಜ ಸಂಕೀರ್ತನಾ ನಾಮ ಬಳಗದ ಸದಸ್ಯರೆಲ್ಲರೂ ಪೂಜ್ಯ ಶ್ರೀಪಾದರಿಂದ ಸಂಕೀರ್ತನಾ ತಾಳವನ್ನು ಸ್ವೀಕರಿಸಬೇಕಾಗಿ ವಿನಂತಿ.
ತುಳಸಿ ಸಹಿತ ಕಾರ್ತೀಕ ದಾಮೋದರಾತ್ಮಕ ಮಧ್ಯವದಿಶ್ರೀ ಗೋಪಾಲಕೃಷ್ಣಾಯ ನಮಃ ಸರ್ವೋದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ಗೋವಿಂದ ಪದೇ ಪದೇ
ಶ್ರೀರಾನವಶಯನ ನಾರಾಯಣ ನೀರಜ ದಳನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ವಿನುತಾರಿ ರಮಣ ನಾರಾಯಣ ಶ್ರೀರಾನವಶಯನ ನಾರಾಯಣ ನೀರಜ ದಳನಯನ ನಾರಾಯಣ ನಾರಾಯಣ ಹರಿ ಶ್ರೀ ಹರಿ